ನಮಸ್ಕಾರ. ಎಲ್ಲ ಧ್ಯಾನ ಬಂಧುಗಳಿಗೆ ಬೆಳಗಿನ ಶುಭೋದಯ. ಈ ಮಹಾವತಾರ್ ಫೌಂಡೇಶನ್ ನನಗೇನು ಹೊಸ್ತಲ್ಲ. ನಾನು ಹಿಂದಿಲಿ ಕೊಟ್ಟಿದ್ದೀನಿ ಸೆಷನ್ಸ್ನ. ಹೌದಾ ಮೇಡಮ್? ಕನ್ನಡದಲ್ಲಿ ಫಸ್ಟ್ ಟೈಮ್ ಕೊಡ್ತಿದ್ದೀನಿ. ಎಸ್, ನಾನು ಆಕ್ಚುಲಿ 2012ರಲ್ಲಿ ಈ ಸ್ಪಿರಿಚುವಲ್ ರಿಯಾಲಿಟಿ ವಿಡಿಯೋ ನೋಡಿ ಈ PSSM ಅವ್ರ ಧ್ಯಾನ ಶುರು ಮಾಡಿದ್ದು. ನನಗೆ ಗೊತ್ತಿರ್ಲಿಲ್ಲ, ಅವರೇ ಅಂತ ಗೊತ್ತಾಗಿದ್ದು 2020ರಲ್ಲಿ. ಆಮೇಲೆ ಅಲ್ಲೆಲ್ಲರಿಗೂ ಫ್ರೀಡಮ್ ನೋಡಿ, ನೀವು ಹೇಳ್ಬೋದು ಅಂತ. ಹಂಗಾಗಿ 2020ರಿಂದ ನಾನು ಧ್ಯಾನ ಹೇಳ್ಕೊಡಕ್ ಶುರು ಮಾಡಿದೆ. ಸರಿ, ಈಗ ನಾವು ಟೈಮ್ ವೇಸ್ಟ್ ಮಾಡದೆ ನಮ್ಮ ಇವತ್ತಿನ ಟಾಪಿಕ್ ಕಡೆ ಗಮನ ಹರಿಸೋಣ. ಏನಂದ್ರೆ ಟಾಪಿಕ್ ಇವತ್ತು ಮಕ್ಕಳಲ್ಲಿ ಜಾಗೃತಿ. ಈಗ ಹೆಂಗಾಗ್ತಿದೆ ಅಂದ್ರೆ ಈ ಜನರೇಷನ್ಗೆ ಭಾರಿ ಇಂಟೆಲಿಜೆಂಟ್ ಜನರೇಷನ್ ಇದು, ಬಟ್ ಅದಕ್ಕೆ ಸ್ವಲ್ಪ ಟ್ಯೂನಿಂಗ್ ಹತ್ರ, ಫೈನ್ ಟ್ಯೂನಿಂಗ್ ಅಂತಲ್ಲ, ಆ ಥರ ಸ್ವಲ್ಪ ಅವ್ರ ಮನಸ್ಸಿಗೆ ತಕ್ಕಂಗೆ ನಾವು ನಡ್ಕೊಂಡು ಅವ್ರನ್ನ ಈ ಒಂದು ಆಧ್ಯಾತ್ಮಿಕ ಅಂತೂ ಹೇಳಂಗಿಲ್ಲ. ಇಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕ ಅಂದ್ರೆ ಸನ್ಯಾಸ ಏನೋ ಅದು ಬೇರೆನೆ ಅಂತ ಹೇಳಿ ಅವ್ರ ಮನ್ಸು ತಲೆಯಲ್ಲಿ ಇರುತ್ತಲ್ಲ. ಹಾಗಾಗಿ ಇಲ್ಲಿ ಸೈಂಟಿಫಿಕಲಿ ಅನ್ನೋ ಒಂದು ವರ್ಡ್ ಅನ್ನು ಹೇಳ್ತಾ ನಾವು ಇದನ್ನ ತಿಳ್ಕೊಳ್ಳೋಣ. ಯಾವ ರೀತಿ ನಾವು ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸ್ಬೋದು ಅಂತ ಇಲ್ಲಿ ನಾನು ಒಂದು ಬುಲೆಟ್ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಇದು ತುಂಬಾ ವಾಸ್ಟ್ ಲೆಂದಿ ಸಿಲೆಬಸ್ ಅಂತ ಹೇಳ್ಬೋದು. ಲಿಸ್ಟ್ ಇದು 12 ಚಾಪ್ಟರ್ ಇದೆ. ನಾನು ಬರೀ ಸಮ್ಮರೈಸ್ ಮಾಡ್ತೀನಿ ಅಷ್ಟೇ ಇವತ್ತು. ಇದರಲ್ಲಿ ಒಂದೊಂದು ಪಾಯಿಂಟ್ ಬಗ್ಗೆ ಹೇಳ್ತಾ ಹೋದ್ರೆ, ಫಸ್ಟ್ ನಾವು ತಿಳ್ಕೊಳ್ಬೇಕಾದದ್ದು, ಮಕ್ಕಳಿಗೆ ತಿಳಿಸ್ಬೇಕಾಗಿತ್ತು ಒಳಗಿನ ಸಾಮರ್ಥ್ಯ ಮತ್ತು ಏಕಾಗ್ರತೆ, ಇನ್ನರ್ ಪೊಟೆನ್ಷಿಯಲ್. ಮಕ್ಕಳಲ್ಲಿ ಭಾರಿ ಪೊಟೆನ್ಷಿಯಲ್ ಇದೆ. ಅದನ್ನ ಫೋಕಸ್ ಮಾಡಿ ಅದನ್ನ ನಾವು ತಂದ್ಕೋಬಹುದು ನಮ್ಮ ಜೀವನದಲ್ಲಿ. ನಮ್ಮಲ್ಲಿ ಅಪಾರ ಸಾಮರ್ಥ್ಯ ಇದೆ. ಅದನ್ನ ನಮ್ಮ ಗಮನ ಚದುರಿಸಿದಾಗ ಆ ಶಕ್ತಿ ಪರಿಣಾಮಕಾರಿಯಾಗಿ ಬಳಸಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ವೇರ್ ಅಟೆನ್ಷನ್ ಗೋಸ್ ದೇರ್ ಎನರ್ಜಿ ಫ್ಲೋಸ್. ಎಲ್ಲಿ ನಮ್ಮ ಅಟೆನ್ಷನ್ ಹೋಗುತ್ತೆ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ನೀವು ಯಾವ ವಿಷಯದ ಮೇಲೆ ಗಮನ ಕೊಡ್ತೀರೋ ಅಲ್ಲಿ ಅದೇ ನಿಮ್ಮ ಶಕ್ತಿ ಹರಿಯಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಕೇರ್ಫುಲಿ ನಿಮ್ಮ ಅಟೆನ್ಷನ್ ತಗೊಂಡು, ಈ ವಿದ್ಯಾರ್ಥಿಗಳು ಕಲಿಬೇಕಾಗಿದ್ದು ಈ ಸೋಷಿಯಲ್ ಮೀಡಿಯಾ ಆಮೇಲೆ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಳ್ಳಿ, ಅದರ ಡಿಸ್ಟ್ರಾಕ್ಷನ್ಗೆಲ್ಲ ಕನ್ಸ್ಟ್ರಕ್ಷನ್ ಪರ್ಪಸ್ಗೋಸ್ಕರ ನಿಮ್ಮ ಗಮನನ ಬೇರೆ ಕಡೆ ನಿಮಗೆ ಬೇಕಿರುವಂತ ಇದರಲ್ಲಿ ನಾವು ಉಸಿರಿನ ಮೇಲೆ ಗಮನ ತಂದ್ಕೊಂಡು ನಿಮ್ಮ ಪೊಟೆನ್ಷಿಯಲ್ನ ಹೆಚ್ಚು ಮಾಡ್ಕೋಬಹುದು ಅನ್ನೋ ಒಂದು ಫಾರ್ಮುಲಾ ಕೊಡ್ತೀವಿ. ಇದು ಏನೋ ಚಿಕ್ಕ ಮಕ್ಕಳಿಗೆ ಗೊತ್ತಾಗಂಗಿಲ್ಲ. ಆಕ್ಚುಲಿ ನಾವೀಗ ಹೇಳ್ತಾ ಇರೋದು 13 and above, 13 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದು ತುಂಬಾ ಸಹಾಯಕ ಅಂತ ಹೇಳ್ಬೋದು. ಯಾಕಂದ್ರೆ ಅವರಲ್ಲಿ ಎಲ್ಲ ಅರಿವು ಬಂದಿರುತ್ತೆ ಉಸಿರಂದ್ರೆ ಏನು ಅನ್ನೋದು. ಚಿಕ್ಕ ಮಕ್ಕಳಿಗೆ ಬರೀ ಕಣ್ಣು ಮುಚ್ಕೊಂಡು ಕೂತ್ರೆ ಸಾಕು. ಮತ್ತೆ ಇಲ್ಲಿ ಏನ್ ಹೇಳುತ್ತೆ, ಇನ್ನೊಂದು ಪಾಯಿಂಟ್ ನಾನು ಹೇಳ್ಬೇಕು ಅಂದ್ರೆ, ಎರಡನೇದು ಮನಸ್ಸಿನ ಮೇಲೆ ಹಿಡಿತ. ನಮ್ಮ ಈ ಮೈಂಡ್ ಮೇಲೆ ಕಂಟ್ರೋಲ್ ಅನ್ನು, ಮಾಸ್ಟರಿಂಗ್ ದ ಮೈಂಡ್. ಎರಡನೇ ಯೋಚನೆ ಇದು ಪಾಯಿಂಟ್ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ 100 ಯೋಚನೆ ಬರ್ತಾವ. ಒಂದು ದಿನದಲ್ಲಿ ಮನುಷ್ಯನಿಗೆ 50,000 to 70,000 ಯೋಚನೆ ಬರ್ತಾ ಇರ್ತಾವಂತ ಸೈನ್ಸ್ ಹೇಳುತ್ತೆ. ಆ ಪ್ರತಿಯೊಂದು ಯೋಚನೆಯಲ್ಲಿ more than 80% ವೇಸ್ಟ್ ಆಫ್ ಥಾಟ್ಸ್, ಕೆಲ್ಸಕ್ಕೆ ಬರ್ದೇ ಇರೋ ಥಾಟ್ಸ್. ಬಟ್ ಅವುಗಳು ಬಂದು ನಮ್ಮ ಮೈಂಡ್ ಅಲ್ಲಿ ಒಂದು ಅಲ್ಲೋಲ ಶುರು ಮಾಡ್ತವೆ. ಅಲ್ಲಿ ನಾವು ಯಾವ ರೂಟಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲ್ಲ. ಇದರಲ್ಲಿ 4 ತರನಾದ ಆಲೋಚನೆಗಳು. ಬಟ್ ಯು ಥಿಂಕ್ ಅಂಡ್ ಡಿಸೈಡ್. ನೀವೇ ಯೋಚನೆ ಮಾಡಿ ನೀವು ಯಾವ್ದನ್ನ ಅಳವಡಿಸ್ಕೊಂತೀರಾ ನೋಡಿ. ನಾನು ಬರೀ ಇಲ್ಲಿ ಹೆಡ್ಡಿಂಗ್ಸ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ಆ 4 ರೀತಿ ಎಲ್ರಿಗೂ ಗೊತ್ತಿರುತ್ತೆ ಆಲ್ರೆಡಿ. ಬಟ್ ಇದು ಮಕ್ಕಳಿಗೋಸ್ಕರ ಇದೆ. ಅವ್ರ ಮಕ್ಕಳು ನೋಡಿದ್ರೆ ಪೂರಾ ಒಂದೇ ಸೆಷನ್ ಅಲ್ಲೇ ಎಲ್ಲ ಗೊತ್ತಾಗೋ ಹಾಗೆ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಒಂದು ಯೋಚನೆ ಡಿಸಾಸ್ಟರ್ ಥಾಟ್ ಅಂತ ಇರುತ್ತೆ. ಅದು ಏನಂದ್ರೆ, ನಾನು ನನ್ನಿಂದ ಆಗೋದೇ ಇಲ್ಲ ಅಂತಾರೆ. ನೆಗೆಟಿವ್, ಫುಲ್ಲಿ ನೆಗೆಟಿವ್ ಅಂತ ಹೇಳ್ಬೋದು. ಎರಡನೇದು ನೆಗೆಟಿವ್ ಥಾಟ್ಸ್, ನನ್ನಿಂದ ಬಹುಶಃ ಆಗಕ್ಕಿಲ್ಲ ಅನ್ನೋದೇನು ಬರುತ್ತಲ್ಲ, ಆ ಥರದ ಯೋಚನೆ, ಅದು ನೆಗೆಟಿವ್. ದೆನ್ ಪಾಸಿಟಿವ್, ಎಸ್ ನಾನು ಮಾಡ್ತೀನಿ ಅಂತ ಪಾಸಿಟಿವ್. ಮಿರಾಕಲಸ್ ಥಾಟ್ ಏನಿರುತ್ತಲ್ಲ, ನಾನು ಮಾಡಿ ಬಂದಾಯ್ತು, ಏನು ಕೆಲಸ ನಾನು ಯೋಚನೆ ಮಾಡ್ತಿದ್ದೀನಿ ಅದು ಸಕ್ಸಸ್ಫುಲಿ ಆಗೋಯ್ತು ಅಂತ ನಾವು ಈ ತರ ಯೋಚನೆ ಪಾಸಿಟಿವ್ ಅಂಡ್ ಮಿರಾಕ್ಯುಲಸ್
ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಆಲ್ವೇಸ್ ಮಿರಾಕ್ಯುಲಸ್ ಯೋಚನೆನ ಇಟ್ಕೋಬೇಕು ಸ್ಟೂಡೆಂಟ್ಸ್. ಆಗ ಏನಾಗುತ್ತೆ, ನಮ್ಮಲ್ಲಿರೋ ಸಬ್ ಕಾನ್ಸಿಯಸ್ ಮೈಂಡ್ಗೆ ಅದು ಫೀಡ್ ಆಗುತ್ತೆ. ಫೀಡ್ ಆಗ್ತಿದ್ದಂಗೆನೆ ಅದು ಆಕ್ಟ್ ಆಗಕ್ಕೆ ಶುರು ಆಗುತ್ತೆ, ಅಲ್ಲಿ ಮ್ಯಾನಿಫೆಸ್ಟ್ ಆಗಕ್ಕೆ ಶುರು ಆಗುತ್ತೆ. ಹಾಗಾಗಿ ಆಲೋಚನೆ ನಿಲ್ಸೋದಲ್ಲ, ನಿಧಾನವಾಗಿ ನಾವು ನಮ್ಮ ಉಸಿರಿನ ಮೇಲೆ ಗಮನ ತಗೊಂತ ಸೈಲೆನ್ಸ್ ಅಲ್ಲಿ ಕೂತಾಗ ಅಲ್ಲಿ ಸ್ಲೋಲಿ ನಾವು ಆಟೋಮೆಟಿಕಲಿ ಟರ್ನ್ ಆಗ್ತೀವಿ ನಮ್ಮ ಮೈಂಡ್ ಕಂಟ್ರೋಲ್ ಮಾಡ್ಕೊಳಕ್ಕೆ. ನಮ್ ಬೇಕಾದಾಗ ಯೂಸ್ ಮಾಡ್ಕೊಳ್ಳಕ್ಕೆ ಬೇಡದಿದ್ದಾಗ ಸ್ಟಾಪ್ ಮಾಡೋದು. ನನ್ನಿಂದ ಆಗೋದಿಲ್ಲ ಅನ್ನೋವಂತ ನಿಮ್ಮ ಡಿಕ್ಷನರಿಲೇನೆ ತೆಗೆದಾಕ್ಬಿಡ್ತೀರಾ. ಎಸ್, ಐ ವಿಲ್ ಟ್ರೈ ಮೈ ಬೆಸ್ಟ್, ನಾಟ್ ಟ್ರೈ ಮೈ ಬೆಸ್ಟ್, ಐ ವಿಲ್ ಡೂ ಅಂತ ಹೇಳೋದು. ಅದು ಫ್ರಮ್ ಥಾಟ್ಸ್ ಟು ಐಡೆಂಟಿಟಿ. ಮೂರನೇದು, ಈಗ ಆಲೋಚನೆ ಬಂದಾಯ್ತಾ, ಈಗ ಮೊದಲು ನಾವು ನಮ್ಮ ಎನರ್ಜಿ ಎಲ್ಲಿ ಹೋಗುತ್ತೆ, ಗಮನ ಎಲ್ಲಿ ಹೋಗುತ್ತೆ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಎರಡನೇದು ವಿಚಾರದ ಹಿಂದೆ. ಮೂರನೇದು ಪಾಯಿಂಟ್ ಬಂದು ಆಲೋಚನೆಯಿಂದ ವ್ಯಕ್ತಿತ್ವದವರೆಗೆ, ಥಾಟ್ಸ್ ಟು ಐಡೆಂಟಿಟಿ. ನೀವು ಯಾವ ಆಲೋಚನೆ ನಿಮ್ಗ ಅಳವಡಿಸ್ಕೊಂಡ್ರಿ, ಅಟ್ರಾಕ್ಟ್ ಮಾಡ್ಕೊಂಡ್ರಿ, ಕ್ರಿಯೇಟ್ ಮಾಡ್ಕೊಂಡ್ರಿ, ಅದೇ ನಿಮ್ಮ ಒಂದು ವ್ಯಕ್ತಿತ್ವವನ್ನ ಮಾಡಕ್ ಶುರು ಮಾಡುತ್ತೆ. ಇಲ್ಲಿ ಕೇರ್ಫುಲ್, ನೀವೇ ಕ್ರಿಯೇಟರ್. ಯೋಚನೆ ಮಾಡಿ, ಏನು ಆಲೋಚನೆಯನ್ನ ನೀವು ತಗೊಂಡು ಅದರಿಂದನೇ ಸುತ್ತಾ ಇದ್ದೀರಾ, ಅದೇ ನಿಮ್ಮ ವ್ಯಕ್ತಿತ್ವ. ಹೇಗೆ ಥಾಟ್ ಬಂತ, ನಮ್ಮ ಹಲವು ಭಾವನೆಗಳನ್ನ ವರ್ತನವಾಗಿ ರೂಪಿಸ್ತವೆ. ಒಂದ್ ಥಾಟ್ ಬಂತ, ಯೋಚನೆ, ಆ ಯೋಚನೆ ಬಂದಾಗ ಎಮೋಷನ್, ಭಯ ಅಂತ ಆಗ್ಬೋದು. ನೀವೇನ ನೆಗೆಟಿವ್ ಮಿರಾಕ್ಯುಲಸ್ ಥಾಟ್ ಆಗಿದ್ರೆ ಅದು ಭಯ, ಸಾರಿ ಡಿಸಾಸ್ಟರ್ ಥಾಟ್ ಆಗಿದ್ರೆ ನೆಗೆಟಿವ್ ಏನ್ ಅಲ್ಲಿ ಭಯ ಶುರು. ಅದೇ ಪಾಸಿಟಿವ್ ಏನ್ ಮಿರಾಕ್ಯುಲಸ್ ಆಗಿದ್ರೆ ಅದಕ್ಕೆ ತಕ್ಕಂತ ಎಮೋಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಥಾಟ್ ಕ್ರಿಯೇಟ್ ಮಾಡಿದೀರಾ ಅದಕ್ಕೆ ಸಂಬಂಧಪಟ್ಟಂತ ಎಮೋಷನ್ ಬರಕ್ ಶುರು ಆಗುತ್ತೆ. ಆ ಎಮೋಷನ್ ಇಂದ ನಿಮ್ಮ ಬಿಹೇವಿಯರ್, ನೀವು ಆಕ್ಟ್ ಮಾಡಕ್ ಶುರು ಮಾಡ್ತೀರಿ. ಬಿಹೇವಿಯರ್, ನಿಮ್ಗೇನ ಭಯ ಇದ್ರೆ ಅಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡ್ತೀರಿ. ಚಿಡ ಮಾಡೋದು, ಯಾರ ಏನಾರ ಕೇಳಿದ ತಕ್ಷಣ ಒಂಥರ ಸಿಟ್ಟಲ್ಲಿರೋದು, ಕೆಲವು ಅಲ್ಲಿ ಅವ್ರ ಮನಸ್ಸಲ್ಲಿ ಅಲ್ಲೋಲ ಕಲ್ಲಲ್ಲ ಅಂತ ಆತರ ಏನೋ ನಡೀತಾ ಇದೆ, ಅದು ಬಿಹೇವಿಯರ್ ಆಗಿ ಅಲ್ಲಿ ಕನ್ವರ್ಟ್ ಆಗುತ್ತೆ. ಅದು ಕಂಟಿನ್ಯೂಸ್ಲಿ ಅದೇ ಇದರಲ್ಲಿ ಸೈಕಲ್ ಅಲ್ಲಿ ಇದ್ದಾಗ ಅದು ಏನಾಗುತ್ತೆ, ಒಂದು ಹ್ಯಾಬಿಟ್ ಕನ್ವರ್ಟ್ ಆಗುತ್ತೆ, ಒಂದು ಆದತ್. ಆ ಹ್ಯಾಬಿಟ್ ಏನಿದೆ ಅಲ್ಲ, ಆ ಹ್ಯಾಬಿಟ್ ಕೊನೆಗೆ ನಮ್ಮ ಪರ್ಸನಾಲಿಟಿ ಆಗ್ಬಿಡುತ್ತೆ. ನಮಗೊಂದು ಟೈಟಲ್ ಸಿಗುತ್ತೆ, ಈ ವ್ಯಕ್ತಿ ಭಾರಿ ಸಿಡುಕ ಸ್ವಭಾವದವ, ಯಾವಾಗ್ಲೂ ಕೋಪ, ಮಾತಿಗೆ ಬಂದ್ರೆ ಮೊದ್ಲೇನೆ ಸಿಟ್ಟು ಮಾಡ್ತಾನೆ. ಒಳ್ಳೆ ಇದ್ದವನು ಬಹಳ ಶಾಂತ, ಅವ್ನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಕೆಲವೊಬ್ರು ವಿದ್ಯಾರ್ಥಿಲಿ ಇರುತ್ತೆ ಒಳ್ಳೆಯ ಆಲೋಚನೆ. ನಮಗೆ ಏನ್ ಮಾಡುತ್ತಿಲ್ಲಿ ಪುನಃ ಅಭ್ಯಾಸ ಮಾಡ್ತಾ ಹೋದಾಗ ನಾವು ಒಳ್ಳೆ ಅಭ್ಯಾಸನ ಬೆಳೆಸ್ಕೊಂತೀವಿ. ಆ ಒಳ್ಳೆಯ ಅಭ್ಯಾಸಗಳು ನಮ್ಮ ವ್ಯಕ್ತಿತ್ವವನ್ನ ರೂಪಿಸುತ್ತವೆ. ವಿದ್ಯಾರ್ಥಿಗಳು ಇಲ್ಲೇನು ಆಕ್ಟಿವಿಟಿ ಅಂತಾನು ಮಾಡಿಸ್ಬೋದು, ಚಿಕ್ಕದಾಗಿರುವಂತದ. ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಸೆಷನ್ ಎಲ್ಲ ಮಾಡಕ್ ಹೋದಾಗ ವಿದ್ಯಾರ್ಥಿಗಳಿಗೆ ಒಂದು ನೆಗೆಟಿವ್ ಥಾಟೇ ಆಗಿರ್ಲಿ, ಪಾಸಿಟಿವ್ ಥಾಟೇ, ಈಗ ಸದ್ಯಕ್ಕೆ ಎಟ್ ಪ್ರೆಸೆಂಟ್ ಅವ್ರ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ಒಬ್ರೊಬ್ಬರನ್ನ ಎಬ್ಬಿಸ್ಬಿಟ್ಟು ಕೇಳ್ಬೋದು. ನಾನು ನಾನು ಬುದ್ಧಿವಂತ ಅಲ್ಲ, ಬುದ್ಧಿವಂತ ನಾನು. ಅದನ್ನ ಯಾವ ರೀತಿ ನೀನು ಒಳಗ್ ಫಿಯರ್ ಇದೆ, ಅದನ್ನ ನನ್ಗೆ ಯಾಕೆ ಕಲಿಯಕ್ ಆಗ್ತಿಲ್ಲ, ನನ್ನಿಂದ ಯಾಕೆ ಮಾರ್ಕ್ಸ್ ಅಷ್ಟು ಮಾಡಕ್ ಆಗ್ತಿಲ್ಲ, ಏನ್ ಯೋಚನೆ, ಯಾವ ತರದ ಟೀಚರ್ಸ್ನ ಅಟ್ರಾಕ್ಟ್ ಮಾಡ್ತೀವಿ, ಫ್ರೆಂಡ್ಸ್ ಅಟ್ರಾಕ್ಟ್ ಮಾಡ್ತಿದ್ಯಾ, ಯಾವ ತರದ ಥಾಟ್ ಕ್ರಿಯೇಟ್ ಮಾಡ್ತಾ ಇದೆ. ನಾವು ಒಬ್ರೊಬ್ಬರೇ ಹೇಳ್ತಾ ಹೋದಾಗ ಅಲ್ಲಿ ಯಾರು ಫಿಯರ್ ಅಲ್ಲಿ ಇದಾರೋ ಅವ್ರು ಆಟೋಮೆಟಿಕಲಿ ಪಾಸಿಟಿವ್, ಈ ಸ್ಟ್ರಾಂಗ್ ಪಾಸಿಟಿವ್ ಇರುವಂತ ಸ್ಟೂಡೆಂಟ್ ಅದು ಇದನ್ನ ಆನ್ಸರ್ ಕೇಳ್ತಾರಲ್ಲ ಅವರಲ್ಲಿ ಬದಲಾವಣೆ ಶುರುವಾಗುತ್ತೆ. ಇದೊಂಥರ ಪ್ರಾಕ್ಟಿಕಲ್. ನಾವು ಸೈನ್ಸ್ ಅಂದ್ರೆ ಏನಾಗುತ್ತೆ, ಮೊದಲು ಅದನ್ನ ಓದಿದ್ಮೇಲೆ ಅದನ್ನ ಪ್ರಾಕ್ಟಿಕಲ್ ಮಾಡಿ ಥಿಯರಿನ ಪ್ರಾಕ್ಟಿಕಲ್ ಇದರಲ್ಲಿ ಅನುಭವಿಸ. ಓಕೆ, ಮತ್ತೆ ನೆಕ್ಸ್ಟ್ ಮುಂದಿನ ಇಲ್ಲಿ ಒಂದು ಪಾಯಿಂಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಭಾವನಾತ್ಮಕ ಸ್ಥೈರ್ಯ, ಎಮೋಷನಲ್ ರೆಸಿಲಿಯನ್ಸ್. ಇದೇನಿದೆ ಅಲ್ಲ, ಈ ಒಂದು ಥಾಟ್ ಇಂದೇನೆ ಹೋದಾಗ ನಮ್ಮ ಜೀವನದಲ್ಲಿ ಅವು ಯಾವ ರೀತಿ ಎಮೋಷನ್ ಸ್ಥೈರ್ಯ ಬರುತ್ತೆ ಅಂದ್ರೆ, ಸ್ಟ್ರೆಸ್, ನೀವು ಯಾವ ತರ ಥಾಟ್ ಇಟ್ಕೊಂಡಿದ್ರಿ, ನಾ ಇಲ್ಲಿ ನೆಗೆಟಿವ್ ಅದೇ ತಗೊಂಡು ಹೋಗ್ತಾ ಇದೀನಲ್ಲ, ಫಸ್ಟ್ ಅದನ್ನೇನಾದ್ರೆ ನೀವು ನಿಮ್ಗೆ ಅಳವಡಿಸ್ಕೊಂಡು ನಿಮ್ಮ ಇದನ್ನ ಮಾಡ್ಕೊಂಡ್ರೆ
ಪರ್ಸನಾಲಿಟಿಯಾಗಿ ಅಲ್ಲಿ ನಿಮ್ಮ ಎಮೋಷನಲ್ ರೆಸಿಲಿಯನ್ಸ್ ಏನಾಗುತ್ತೆ ಜೀವನದಲ್ಲಿ ಸ್ಟ್ರೆಸ್, ಫಿಯರ್, ಸಿಟ್ಟು, ಆಂಗರ್, ಡಿಸಪಾಯಿಂಟ್ಮೆಂಟ್ ಇವು ಸರ್ವೇ ಸಾಮಾನ್ಯ. ನಿಮ್ ಫ್ರೆಂಡ್ ಜೊತೆಲೇ ಇರ್ತಾವ, ಪ್ರತಿ ಕ್ಷಣ ನಿಮ್ಗ ಕೆದಕ್ತಾನೆ ಇರ್ತಾವ, ನಿಮ್ಮನ್ನ ಅದಕ್ಕೋಸ್ಕರ ಇನ್ನೂ ಕೆಳತಾವ ಹೋಗ್ತಾವ. ಹಾಗಾಗಿ ಆದರೆ ಅವುಗಳಿಗೆ ನಾವು ಪ್ರತಿಕ್ರಿಯಿಸಿದ್ರೆ ನಾವು ಸ್ಟೂಡೆಂಟ್ಸ್ಗಳಿಗೆ ಸ್ಪೆಷಲಿ ಯಂಗ್ಸ್ಟರ್ಸು ಒಂದು ಟೀನೇಜ್ ಅಲ್ಲಿ ಚಂಚಲತೆ ಅನ್ನೋದು ತುಂಬಾ ಇರುತ್ತೆ. ಆಗ ನಮ್ಮ ಮನಸ್ಸು ಬ್ರೇನ್ ಅನ್ನ ಯಾವ ರೀತಿ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೋಬಹುದು, ನಾವು ಅಲ್ಲಿ ಯಾವ ರೀತಿಯಾದಂತ ಒಂದು ಸೈನ್ ವೇವ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಅದರ ತಕ್ಕ ಹಾಗೆ ನಾವೊಂದಿಲ್ಲಿ ಸೂತ್ರ ಅಂತ ಹೇಳ್ತೀವಿ. ಥಾಟ್, ಫೀಲಿಂಗ್, ಎಮೋಷನ್, ಆಕ್ಷನ್. ಈಗ ನಾವು ಅದನ್ನ ಡೈವರ್ಟ್ ಮಾಡ್ಬೇಕಲ್ಲ, ಮೇಲೆ ಅದು ಹೆಂಗಿದೆ ಹಂಗ ಓದ್ವಿ. ಈಗ ನಾವು ಥಾಟ್ ಬರ್ತಿದೆ ಹಂಗ ಫೀಲ್ ಮಾಡ್ಕೋಬೇಕು. ಇದು ನನಗೇನು ಲಿಮಿಟಿಂಗ್ ಫೀಲ್, ನನಗೇನು ಒಂದು ಖುಷಿ ಕೊಡ್ತಿದ್ಯಾ, ದುಃಖನೂ ಕೊಡ್ತಿದ್ಯಾ, ಆ ಫೀಲ್ ಥಾಟು. ಆ ಫೀಲಿಂಗ್ ಬರ್ತಿದಂಗೆನೆ ಎಮೋಷನ್ ಚೇಂಜ್ ಮಾಡ್ಕೊಂಡಾಗ ಆಕ್ಷನ್ ಮಾಡೋದು ಬದಲಾಗ್ತದೆ. ಈಗ ಸರ್ವೈವಲ್ ಅಂದ್ರೆ ನಾವು ಜಸ್ಟ್ ಒಂದು ಜೀವನ ಸಾಗಿಸಿದ್ರೆ ಸಾಕನ್ನಕ ಸರ್ವೈವಲ್ ಎಮೋಷನ್ಸ್ ಅನ್ನೋದು ಬರ್ತವಿಲ್ಲಿ. ಭಯ, ಕೋಪ, ಆತಂಕ ಇವೆಲ್ಲ ಹಸುವೆ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ. ನಾವು ಅದಕ್ಕೆ ಫೀಡ್ ಮಾಡಿದ್ರೆ, ಅದಕ್ಕೂ ಗೊಬ್ಬರ ನೀರು ಹಾಕಿದ್ರೆ ಅದು ಬೆಳೀತಾ ಹೋಗುತ್ತೆ. ಅಲ್ಲಿ ನಾವು ಸರ್ವೈವಲ್ ಎಮೋಷನ್ಸ್ ಸೈಡ್ಗೆ ಇಟ್ಟು ಆ ಥಾಟ್ ಏನೇನು ಬಂದ್ರೆ ತಕ್ಷಣ ಅದರಿಂದ ಆಗೋ ಕಾನ್ಸಿಕ್ವೆನ್ಸ್ ಫೀಲ್ ಮಾಡ್ಕೊಂಡು ಎಮೋಷನ್ಸ್ ಚೇಂಜ್ ಮಾಡ್ಕೊಂಡಾಗ ಯಾವ ರೀತಿ ಅದನ್ನ ಕ್ರಿಯೇಟಿವ್, ನಮ್ಮಲ್ಲಿ ಇಷ್ಟು ಕ್ರಿಯೇಟಿವಿಟಿ ತುಂಬಿದೆ ಅಂದ್ರೆ ಯಾಕಂದ್ರೆ ನಮ್ಮಲ್ಲಿ ಒಂದು ಅವಚೇತನ ಶಕ್ತಿ ಇದೆ. ಆ ಶಕ್ತಿಯಿಂದನೇ ನಾವು ನಡಿತೀವಿ, ಮಾತಾಡ್ತೀವಿ, ಏನೆಲ್ಲ ಕ್ರಿಯೆ ಮಾಡ್ತಿದ್ವಿ ಅಂದ್ರೆ ಆ ಶಕ್ತಿಯಿಂದ. ಆ ಶಕ್ತಿಗೆ ನಾವು ಆಧ್ಯಾತ್ಮಿಕ ವೇನಲ್ಲಿ ಅವರು ದೇವರು, ಆತ್ಮ ಅನ್ನೋ ಬೇರೆ ಬೇರೆ ಹೆಸರು ಇಟ್ಟಿರ್ತಾರೆ. ಅದರಲ್ಲಿ ಮಕ್ಕಳಲ್ಲಿ ಇದಕ್ಕೆ ಏನ್ ಹೆಸರು, ಸೈನ್ಸ್ ಏನ್ ಹೇಳುತ್ತೆ, ಯುವರ್ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ಕಾಯ್ತಿರ್ತೈತಿ. ನೀವು ಕ್ರಿಯೇಟಿವ್ ಆಕ್ಟಿವಿಟಿನ ಮಾಡಕ್ಕೆ ಯೋಚನೆನ ಹಾಕಿ ಸಾಕು, ನಾನೆಲ್ಲ ನಿಮ್ಮನ್ನ ಆ ದಾರಿಲಿ ತಗೊಂಡು ಹೋಗ್ತೀನಿ ಅಂತ. ಅದು ಆ ಒಂದು ಹಾಕ್ಬೇಕು. ಫಸ್ಟ್ ನೀವು ಬೀಜ ಹಾಕಿದಾಗ, ನೀವು ಬೀಜನೇ ಹಾಕಿಲ್ಲ ಅಂದ್ರೆ ಬೆಳೆಗಿಲ್ಲ. ಬೀಜ ಹಾಕಿದ್ಮೇಲೆ ತಾನೇ ನಾವು ಅದಕ್ಕೆ ನೀರು, ಗೊಬ್ಬರ, ಅದಕ್ಕೆ ಸಂರಕ್ಷಣೆ ಮಾಡುವಂತ ಪರಿಸರನ ಕೊಡ್ತೀವಿ. ಆಗ ಅದು ಒಳ್ಳೆ ದೊಡ್ಡ ಮರ ಆಗಿ ಬೆಳೆಯುತ್ತೆ. ಹಾಗಾಗಿ ಇಲ್ಲಿ ನಾವು ಕ್ರಿಯೇಟಿವ್ ಎಮೋಷನ್ಸ್ ಇಲ್ಲಿ ಎಮೋಷನ್ ಅನ್ನೋ ಪಾರ್ಟ್ ಬರ್ತಿದ್ದಂಗೆನೆ ಅಲ್ಲಿ ಏನಂತಾರೆ ಸಂತೋಷ, ಖುಷಿಯಾಗಿರುವಂತ, ನಂಬಿಕೆ, ಕೃತಜ್ಞತೆ, ಆತ್ಮವಿಶ್ವಾಸ ಅನ್ನೋದನ್ನ ನೀವು ಬೆಳೆಸ್ಕೊಂಡಾಗ ನನ್ನಿಂದ ಹಾಗೆ ಆಗುತ್ತೆ. ಎಸ್, ಅವ್ರು ನನ್ಗೇನು ಬೈದಿದಾರ, ಅಲ್ಲೂ ಸಂತೋಷ ವ್ಯಕ್ತಪಡಿಸ್ತಾ ಕೃತಜ್ಞತೆನ ಹೇಳ್ತಾ, ಎಸ್ ಇವರು ನಮ್ಗೆ ಇದರಿಂದ ಈ ಒಂದು ಇದರಿಂದ ಹೊರಗೆ ತರಕ ಸಹಾಯ ಮಾಡಿದ್ರು, ಥ್ಯಾಂಕ್ ಯು, ನಾನು ಇದನ್ನ ರೀಚೆಕ್ ಮಾಡ್ಕೊಂತೀನಿ ನನ್ನ ಪ್ಯಾಟರ್ನ್ಸ್ ಅಂದಾಗ ನಾವು ಸಮಸ್ಯೆ ಇಲ್ಲಿ ನಮ್ಗೆ ಯಶಸ್ಸಾಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ನಾವು ತಕ್ಷಣ ಸಿಟ್ಟು ಇವೆಲ್ಲ ಬಂದಾಗ, ನೆಗೆಟಿವ್ ಥಾಟ್ಸ್ ಬಂದಾಗ ಅಂದ್ರೆ ಸರ್ವೈವಲ್ ಎಮೋಷನ್ಸ್, ಆಗ ನಾವು ಅದರಿಂದ ಹೇಗೆ ಹೊರಗೆ ಬರ್ಬೇಕು ಅದ್ರ ಸೂತ್ರನೂ ಬರ್ತಾ ಇದೆ, ನಮ್ಗೆ ಮತ್ತೆ ಮತ್ತೆ ಬರುತ್ತೆ. ಅಂತ ಟೈಮಲ್ಲಿ ನಾವು ಡೀಪ್ ಬ್ರೀತ್ ಮಾಡಿ ಬ್ರೀತನ್ನ ನೋಡ್ಕೊಳ್ಳಿ ಅಂತ ಹೇಳಿ. ಅದ್ರ ಕೆಲವೊಂದು ರಾಂಗ್ ಹ್ಯಾಬಿಟ್ಸ್ ಹಾಕೊಂಡ್ಬಿಟ್ರೆ ಅದನ್ನೇ ಹಿಡ್ಕೊಂತಾರೆ. ಇಲ್ಲಿ ಉಸಿರು ನೋಡೋದು ಇಲ್ಲ, ನಿಮ್ ನಾವಿ ಮೇಲೆ ಕೈ ಇಟ್ಕೊಂಡು ಅದು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಮಗು ಚಿಕ್ಕ ಹುಟ್ಟಿದ ಮಗು ಆಗುತ್ತಲ್ಲ, ಅದನ್ನ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀವಿ. ಇದಕ್ಕೂ ವರ್ಸ್ಟ್ ಕೇಸಲ್ಲಿ ಹೇಳ್ತೀವಿ, ಬಟ್ ಇದು ಅಡಾಪ್ಷನ್ ಅಲ್ಲ. ಸುಮ್ಮನೆ ಆ ಒಂದು ಮೂಮೆಂಟ್ ಅಲ್ಲಿ ನೀವು ಹೊರಗೆ ಬರಕ್ಕೆ ರಿವರ್ಸ್ ಕೌಂಟಿಂಗ್ ಮಾಡಿ ಅಂತ ಹೇಳ್ತೀವಿ. ಆಗ ಏನಾಗುತ್ತೆ ಗೊತ್ತಾ, ರಿವರ್ಸ್ ಕೌಂಟಿಂಗ್ ಅಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ನಾವು ಕನೆಕ್ಟ್ ಆಗ್ತೀವಿ ಇಮ್ಮಿಡಿಯೇಟ್ಲಿ. ಅಲ್ಲಿ ನಾವು ಮತ್ತೆ ನಮ್ಮ ಥಾಟ್ ಪ್ಯಾಟರ್ನ್ ಚೇಂಜ್ ಆಗಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಈಗ 5, 4, 3, 2, 1 ಅಂತ ಹೇಳ್ತೀವಲ್ಲ, ಅದು ಅಲ್ಲಿ ನಿಮಗೆ ಕೆಲಸ ಮಾಡುತ್ತೆ. ಈಗ ಆ ಥರ ಮಕ್ಕಳಿಗೆ ನಾವು ಹೇಳ್ಬೋದು, ಅದೇ ಅಭ್ಯಾಸಕ್ಕೆ ಹಾಕೋಬಾರ್ದು ಸ್ಟಾರ್ಟಿಂಗ್ ಅಲ್ಲಿ. ದೆನ್ ಅದಾದ್ಮೇಲೆ ಉಸಿರನ್ನು ಗಮನಿಸಕ್ಕೆ ಶುರು ಮಾಡಿ. ಓಕೆ, ನೆಕ್ಸ್ಟ್ ಬಂದು ಎಮೋಷನಲ್ ಟ್ರಿಗರ್ಸ್ ಅನ್ನ ಯಾವ ರೀತಿ ನಿರ್ವಹಣೆ ಮಾಡ್ಕೋಬಹುದು. ಏನಂದ್ರೆ ಆ ಟ್ರಿಗರ್ ಏನ್ ನಮ್ಮನ್ನು ಟ್ರಿಗರ್ ಮಾಡ್ತಿದೆ ಅದನ್ನ ರೆಕಗ್ನೈಸ್ ಮಾಡಿ.
ಅರ್ಥ ಮಾಡಿಕೊಂಡು ಅದಕ್ಕೊಂದು ಲೇಬಲ್ ಕೊಟ್ಟು ಇದು ಯಾವ ತರದ ಟ್ರಿಗರ್ ಇದೆ ಅಂತ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ರೆಗ್ಯುಲೇಟ್ ದೆನ್ ಎಕ್ಸ್ಪ್ರೆಸ್. ಒಂದೇ ಘಟನೆಗೆ ಇಬ್ಬರು ವ್ಯಕ್ತಿಗಳು ವಿಭಿನ್ನವಾಗಿ ಪ್ರತಿಕ್ರಿಯಿಸಬಹುದು ಅಲ್ವಾ. ಮೊದಲು ಟ್ರಿಗರ್ ಏನನ್ನೋದನ್ನ ಯಾವ ರೀತಿ ನಾವು ಗುರುತಿಸ್ಬೋದು ಅಂತ ಇಲ್ಲಿ ನೋಡೋಣ. 5 steps ಅಲ್ಲಿ ರೆಕಗ್ನೈಸ್, ಏನಾಗ್ತಾ ಇದೆ ಅಂತ ಗಮನಿಸಿ, ಅದಕ್ಕೊಂದು ಆ ಒಂದು ಭಾವನೆಗೆ ಒಂದು ಹೆಸರು ಕೊಡಿ. ಅದೇ ಹೇಳಿದ್ವಲ್ಲ, ನೆಗೆಟಿವ್ ಪಾಸಿಟಿವ್ ಆ ಫೀಲಿಂಗಿಗೆ ಆ ರೆಕಗ್ನೈಸ್ ಮಾಡಿಕೊಂಡು ಇದು ನಾವು ಅದನ್ನ ಹೇಗೆ ಕಂಟ್ರೋಲ್ ಚೇಂಜ್ ಆಗಿ ಮಾಡ್ಕೊಳ್ಳೋದು. ಕಂಟ್ರೋಲ್ ಅಲ್ಲ, ರೂಟ್ ಕಾಸ್, ಅದು ರೂಟ್ ಜಡದಿಂದನೇ ತೆಗಿಬೇಕು, ಬೇರೆ ಸಹಿತ ತೆಗೆಯೋದು. ಅದಕ್ಕೆ ಲೇಬಲ್ ಕೊಟ್ಟು ಎಸ್ ಈ ಲೇಬಲ್ ನನಗೆ ಬೇಕಾಗಿದ್ದಿಲ್ಲ, ಆಗ ಅದನ್ನ ಅರ್ಥ ಮಾಡ್ಕೊಂಡು ಅದ್ರ ಕಾರಣ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರೆಗ್ಯುಲೇಟ್ ಮಾಡೋದಂದ್ರೆ ಏನ್ ಗೊತ್ತಾ, ಇಲ್ಲಿ ಉಸಿರಿನ ಮೇಲೆ ಗಮನ ತಗೊಂಬನ್ನಿ. ಧ್ಯಾನದ ಮೂಲಕ ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಇಮಿಡಿಯೇಟ್ಲಿ ಏನಾಗುತ್ತೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ನಾವು ಶಿಫ್ಟ್, ಆರೋಗ್ಯಕರವಾದ ವ್ಯಕ್ತಿತ್ವ ನಿಮ್ಮಿಂದ ಹೊರಗೆ ಬರುತ್ತೆ. ಇದು ಗೋಲ್ಡನ್ ಪ್ರಾಕ್ಟೀಸ್. ಏನ್ ಗೊತ್ತಾ, ಇಲ್ಲಿ ಕೋಪ ಬಂದಾಗ, ಬೇಡದಿರುವಂತ ಯೋಚನೆ ಬಂದಾಗ ಒಂದು ನಮ್ಮ ಮನಸ್ಸಿಗೆ ನಾವೊಂದು ಕೋಪದಂತ ಸ್ಥಿತಿಗೆ ಒಂದು 90 ಸೆಕೆಂಡ್ ಕೊಡ್ಬೇಕು ಅಂತ ಹೇಳ್ತಾರೆ. ರಿಯಾಕ್ಟ್ ಮಾಡೋಕ್ ಮುಂಚೆ ಸ್ಟಾಪ್ 90 seconds. ಇರಲ್ಲ, ನಾವು 2 seconds ರಿಯಾಕ್ಟ್ ಮಾಡ್ಬಿಟ್ಟಿರ್ತೀವಿ. ಅದರದ ಕಾನ್ಸಿಕ್ವೆನ್ಸಿನ ಜೀವನ ಪರ್ಯಂತ ಕ್ಯಾರಿ ಮಾಡ್ತೀವಿ ಸಮ್ಟೈಮ್ಸ್. ಹಾಗಾಗಿ ಇಲ್ಲಿ ಸ್ಟಾಪ್, ಬ್ರೀತ್, ಅಬ್ಸರ್ವ್, ದೆನ್ ರೆಸ್ಪಾಂಡ್. ಇಷ್ಟು ಮಾಡಿದ್ರು ಅಲ್ಲಿ ಏನಾಗುತ್ತೆ, ಅದು ಯೋಚನೆ ಚೇಂಜ್ ಆಗ ಯಾಕೆ ಅವ್ರಂದಿರ ಅವರು ಏನೋ ಡಿಸ್ಟರ್ಬ್ ಮೈಂಡ್ ಅಲ್ಲಿ ಇರ್ಬೋದು, ಆ ತರದ್ದೆಲ್ಲ ನಮ್ಮಲ್ಲಿ ಬರಕ್ ಶುರು ಆಗುತ್ತೆ. ಓಕೆ, ಜಾಸ್ತಿ ಡೀಪ್ ಆಗಿ ಹೋಗಲ್ಲ, ಇಷ್ಟೇ ಹೆಡಿಂಗ್ ಎಲ್ಲೇನೆ. ನೆಕ್ಸ್ಟ್ ಮುಂದೆ 6ನೇದು ಬಂದು ನಮ್ಮ ಜೀವನದಲ್ಲಿ ಕೆಲವೊಂದು ಒಪ್ಪಂದ, 4 ಅಗ್ರಿಮೆಂಟ್ ಅಂತ ಒಂದು ಬುಕ್ ಇದೆ. ನೀವು ಬೇಕಿದ್ರೆ ಸ್ಟೂಡೆಂಟ್ಗಳಿಗೆ ಈ ಓದಿನ ಇದನ್ನೇ ಕಡಿಮೆ ಆಗಿದೆ, ಎಲ್ಲ ಫಿಂಗರ್ ಟಿಪ್ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಾವು ಇಲ್ಲೊಂದು ಅವ್ರಿಗೆ ಹೇಳ್ತೀವಿ, ನಿಮ್ಮ ಒಳಗಿರೋ ಒಂದು ಸೈಂಟಿಸ್ಟ್ ಇದು ಇರುತ್ತಲ್ಲ, ಕ್ಯೂರಿಯಾಸಿಟಿ, ಅದನ್ನ ನೀವು ಹೆಚ್ಚು ಬೆಳೆಸ್ಕೋಬೇಕು ಅಂದ್ರೆ ಓದೋದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇಲ್ಲಿ 4 ಅಗ್ರಿಮೆಂಟ್ ಅನ್ನುವಂತ ಒಂದು ಬುಕ್ ಅನ್ನ ನಾವು ರೆಫರ್ ಮಾಡ್ತೀವಿ, ಸ್ಪೆಷಲಿ ಸ್ಟೂಡೆಂಟ್ಸ್ಗೆ. ಅದು ಏನಂದ್ರ, ನಿಮ್ಮ ಜೀವನದಲ್ಲಿ ಉತ್ತಮ ಸಂಬಂಧಗಳಿಗೆ, ಉತ್ತಮ ಜೀವನ ಜೀವಿಸಕ್ಕೆ ಸರಳವಾದ 4 ವರ್ಡ್ಸ್ ಹೇಳ್ತೀನಿ. ಆ ವರ್ಡ್ಸ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಡೀಪ್ ಆಗಿ ಹೇಳಿದ್ದಾರೆ, ಯಾವ್ಯಾವ ಪರಿಸ್ಥಿತಿಲಿ ಹೆಂಗ ಅದನ್ನ ಬಳಸ್ಕೋಬಹುದು ಅಂತ. ಫಸ್ಟ್ ಒಂದು ಇಲ್ಲಿ 4ನೇದರಲ್ಲಿ 1ನೇದು, ನಿಮ್ಮ ಮಾತುಗಳನ್ನು ಜಾಗರೂಕತೆಯಿಂದ ಬಳಸಿ. ಬಿ ಇಂಪಿಕೇಬಲ್ ವಿತ್ ಯುವರ್ ವರ್ಡ್ಸ್. ಯಾಕಂದ್ರೆ ಪ್ರತಿಷ್ಠಿತ ಹೇಳ್ತಾರೆ, ವಾಕ್ಶಕ್ತಿ ಮಾತಾಡಿದ್ಮೇಲೆ ಬದಲು ಮಾಡಕ್ ಆಗಲ್ಲ. ಅದು ನಮ್ಗೆ ಏನೇನೋ ಕಾನ್ಸಿಕ್ವೆನ್ಸಿ ರೆಡಿ ಇದ್ರೆ ಮಾತಾಡಕ್ಕೆ ರೆಡಿ ಆಗಿ ಆ ಮಾತಾಡ್ತೀವಿ. ಬಂದ ಮೇಲೆ ನಾವು ಎಷ್ಟು ಎಮೋಷನಲಿ ಡಿಸ್ಟರ್ಬ್ ಆಗ್ತೀವಿ, ಅವ್ರು ಹಂಗಂದ್ರು ಹಿಂಗಂದ್ರು ಅನ್ನೋ ಇದಕ್ಕೆ ಬರ್ತೀವಿ. ಮೊದಲು ಆಡಿದ ನಮ್ಮ ಬಾಯಲ್ಲಿ ನಮ್ ಕಂಟ್ರೋಲ್ ಇಲ್ಲ ಅಂದ್ರೆ ಅದು ಬಹಳ ಯೋಚನೆ ಮಾಡಿ ಮಾತಾಡಿ ಅಂತ. ಇಲ್ಲಿ ನಿಮ್ಮ ಮಾತಿನ ಮೇಲೆ ನಿಮ್ಮ ಗಮನ ಇರಲಿ, ಜಾಗರೂಕತೆಯಿಂದ ವರ್ಡ್ಸ್ ಯೂಸ್ ಮಾಡಿ. 2ನೇದು, ವಿಷಯಗಳನ್ನು ವ್ಯಕ್ತಿಗತವಾಗಿ ಯಾವತ್ತೂ ತೆಗೆದುಕೊಳ್ಳಬೇಡಿ. ಡೋಂಟ್ ಟೇಕ್ ಎನಿಥಿಂಗ್ ಪರ್ಸನಲಿ. ಯಾವುದನ್ನು ಇದು ನಮ್ಮ ಒಂದು ಗ್ರೋತ್ಗೆ ಅಡ್ಡಗಾಲ. ಅದನ್ನ ತಿಳ್ಕೊಂಡಾಗ, ಈಗ ನೋಡಿ, ತಗೊಂಡ್ರ ನೀವು ಸಫರ್ ಆಗ್ತೀರಿ, ಅದನ್ನ ನೀವು ಪರ್ಸನಲಿ ತಗೊಂಡಿಲ್ಲ, ನೀವು ಸಕ್ಸಸ್ ದಾರಿಲಿ ಹೋಗ್ತೀರಿ. ಡಿಸಿಷನ್ ಈಸ್ ಯುವರ್ಸ್. ಇಲ್ಲಿ ಯಾರು ಏನು ಹೇಳಲ್ಲ, ನಾವೇ ಅದಕ್ಕೆ ನೀರು ಗೊಬ್ಬರ ಹಾಕ್ತೀವಿ, ಪರ್ಸನಲಿ ತಗೊಂಡು ಸಫರ್ ಆಗ್ತೀವಿ. ಥಿಂಕ್ ಅಂಡ್ ಅದರ ಪ್ರಕಾರ ಯೋಚನೆ ಮಾಡಿ. ಡೋಂಟ್ ಟೇಕ್ ಪರ್ಸನಲಿ. ಆಯ್ತಾ? 3ನೇದು, ಡೋಂಟ್ ಮೇಕ್ ಅಸಂಪ್ಷನ್ಸ್. ಇದು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಾವು ಅದನ್ನ ನಮ್ಮ ರೂಢಿ ಮಾಡ್ಕೊಂಡಿದೀವಿ ಅಂದ್ರೆ, ನಿಮ್ಮಿಂದ ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡಿ ಅಂದ್ರೆ, ಲಾಸ್ಟ್, ಡೋಂಟ್ ಮೇಕ್ ಅಸಂಪ್ಷನ್. ಊಹೆಗಳನ್ನು ಮಾಡಬೇಡಿ, ಊಹಿಸೋದು ಬೇಡ.
ಊಹಿಸೋದು ಬೇಡ ಅಂತ ಯಾಕನ್ನಕ್ಕೆ ಒಂದು ಆಕ್ಟಿವಿಟಿ ನೀವು ಮಾಡಬಹುದು ಇವತ್ತಿಂದನೇ ನಾಳೆ. ಎಲ್ಲಾದ್ರೂ ನೀವು ಯಾರ ಟೀಚರ್ಸ್ ಯಾರನ್ನೇ ಇದ್ರೆ ಮಕ್ಕಳನ್ನ ಒಂದು ಸರ್ಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಮಗು ಕಿವಿಲಿ ಒಂದು ಮಾತು ಹೇಳಿ, ಆ ಮಾತನ್ನ ಒಬ್ರೊಬ್ರಿಗೇನೆ ಕಿವಿಲಿ ಟ್ರಾನ್ಸ್ಫರ್ ಮಾಡಕ್ ಹೇಳಿ. ಆಮೇಲೆ ಇದೊಂದು ಆಕ್ಟಿವಿಟಿ, ಒಳ್ಳೆ ಮೀನಿಂಗ್ಫುಲ್ ಆಗಿರೋದನ್ನ ಹೇಳಿ, ಒಂದು ವರ್ಡ್ ಸೆಂಟೆನ್ಸ್ ಆಗ ಆಮೇಲೆ ಅವ್ರಿಗೆ ಇವ್ರಿಗೆ ಏನ್ ಹೇಳಿದ್ರಿ, ನೀವ್ ಏನ್ ಹೇಳಿದ್ರಿ ಅಂತ ಕೇಳ್ತಾ ಹೋಗಿ. ಅವರು 50 ಜನ ಇರ್ಲಿ, 100 ಜನ ಮಕ್ಳು ಇರ್ಲಿ, 10 ಜನ ಇರ್ಲಿ, ಎಷ್ಟೇ ಇರ್ಲಿ, ಒಂದ್ ಸರ್ಕಲ್ ಅಲ್ಲಿ ಎಂಡ್ ಆಫ್ ದ ಸ್ಟೂಡೆಂಟ್ ಏನ್ ಅದು ಮಾತು ಹೋಗಿದೆಯಲ್ಲ, ಫಸ್ಟ್ ಏನ್ ಹೇಳಿದ್ದಾರೆ ಒಂದೇ ಸಲ ಅಲ್ಲಿ ರಿಪೀಟ್, ಸ್ವಲ್ಪ ಕಂಡೀಷನ್ ಒಂದ್ಸಲ ಹೇಳ್ದ ಅದನ್ನ ಪಾಸ್ ಮಾಡ್ತಾ ಹೋಗಿ. ಅಲ್ಲಿ ಏನೇನು ಬದಲಾವಣೆ ಆಗಿರುತ್ತೆ ಅನ್ನೋದು ಊಹಿಸಕ್ ಆಗಲ್ಲ, ಊಹಿಸಕ್ಕೂ ಆಗಲ್ಲ. ಹಾಗೆ ಊಹೇನೇ ಬೇಡ. ಹಂಗ ಏನಾಗಿತ್ತು, ಬೇರೆಯವ್ರ ಮಾತನ್ನು ಕೇಳ್ತಿದ್ದಂಗೆ ಓ ಹಿಂಗಂದ್ರ ಊಹೆ ಸ್ಟಾರ್ಟ್. ಅಲ್ಲಿ ಎಲ್ಲಿವರೆಗೂ ನಮ್ಗೆ ರಿಯಾಲಿಟಿ ಗೊತ್ತಿಲ್ಲ, ಡೋಂಟ್ ಮೇಕ್ ಅಸಂಪ್ಷನ್. ಇದು ನಮಗ ಗ್ರೋತ್ ಅಲ್ಲಿ ಕೊರತೆನ ಉಂಟು ಮಾಡುತ್ತೆ. ಕೊನೆಯದಾಗಿ ಮಕ್ಕಳಿಗೆ ಸ್ಪೆಷಲಿ ಹೇಳೋದು, ನಿಮ್ಮಿಂದ ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡಿ ಪ್ರಯತ್ನ. ಅದು ಏನಂದ್ರ ಆಲ್ವೇಸ್ ಟು ಯುವರ್ ಬೆಸ್ಟ್. ಈಗ ಎಲ್ಲರೂ ಹೇಳೋದು ಅದನ್ನ ನೀವು ಈ ಒಂದು ಪ್ಯಾಟರ್ನ್ ಅಲ್ಲಿ ತಗೊಂಡು, ನೀನು ಬೆಸ್ಟ್ ಮಾಡ್ತಿದ್ಯಾ, ದೆನ್ ರೆಡಿ ಟು ಫೇಸ್ ಯುವರ್ ವಾಟ್ ಎವರ್ ರಿಸಲ್ಟ್ ಕಮ್ಸ್. ನೀನು ಅದನ್ನ ಮಾಡಕ್ ರೆಡಿ ಬೇಕೇ ಆಗಿಲ್ಲ, ಆಟೋಮೆಟಿಕಲಿ ನಿನ್ ಸಬ್ ಕಾನ್ಸಿಯಸ್ ಮೈಂಡ್ ನಿನಗೆ ಗೈಡ್ ಮಾಡುತ್ತೆ, ನೀನು ಯು ಆರ್ ರೆಡಿ ಟು ಫೇಸ್. ಇಲ್ಲಿ ಏನಂದ್ರೆ ಇದು ನಮ್ಗೆ ಕೀ ಪಾಯಿಂಟ್. ಮಾತು, ಆಲೋಚನೆ, ಪ್ರಾಮಾಣಿಕತೆ, ಜವಾಬ್ದಾರಿ, ಉತ್ತಮ ವ್ಯಕ್ತಿತ್ವ ಅಂತ ನಮ್ಗೆ ಸಿಗುತ್ತೆ. ಕೊನೆಗೆ 7ನೇದು ಬಂದು ಸಮಗ್ರ ಬೆಳವಣಿಗೆ, ಹಾಲಿಸ್ಟಿಕ್ ಗ್ರೋತ್. ಯಶಸ್ಸು ಎಲ್ಲಾ ವ್ಯಕ್ತಿನೂ ಗ್ರೋತ್, ಬೆಳವಣಿಗೆ ಬಯಸ್ತಾನೆ, ಯಶಸ್ಸು ಬಯಸ್ತಾನೆ. ಇಲ್ಲಿ ಮಾರ್ಕ್ಸು ಮನಿಗೆ ಸಂಬಂಧಪಟ್ಟಿಲ್ಲ. ಮಕ್ಕಳ ವಿಷಯ ತಗೊಂಡಾಗ ಮಾರ್ಕ್ಸು ಅವರಲ್ಲಿ ಜನರಲ್ ಕಾಮನ್ ಸೆನ್ಸ್ ಅಪ್ಲೈ ಮಾಡೋದು ಇದೆಲ್ಲ ಗೊತ್ತಿಲ್ಲ. 100 ಮಾರ್ಕ್ಸ್ ತಗೊಂಡ್ರು ಅದು ವೇಸ್ಟ್. ನಾವು ಮುಂದೆ ಫ್ಯೂಚರ್ ಅಲ್ಲಿ ಲೈಫ್ ಲೀಡ್ ಮಾಡಾಗ ನಾವು ಸಫರ್ ಆಗ್ತೀವಿ. ಬರೀ ಮಾರ್ಕ್ಸ್ ಒಂದೇ ಅಲ್ಲ, ಮನಿನೂ ಒಂದೇ ಅಲ್ಲ, ಇವೆರಡರ ಜೊತೆಗೆ ಹಾಲಿಸ್ಟಿಕ್ ಗ್ರೋತ್, ಅದನ್ನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಕ್ ಬಳಸಕ್ಕೆ ಬರಬೇಕು. ಆಗ ವಿದ್ಯಾರ್ಥಿಯ ಒಂದು ನಿಜವಾದ ಬೆಳವಣಿಗೆ ಅಂತ ಹೇಳ್ಬೋದು. ನನ್ನಿಂದ ಆಗೋದಿಲ್ಲ, ನಾನು ಬುದ್ಧಿವಂತ ಅಲ್ಲ, ನನ್ನ ಫ್ಯಾಮಿಲಿ ನನ್ಗೆ ಯಾರು ಇಷ್ಟನೇ ಪಡಲ್ಲ, ಈ ತರ ಒಂದು ಲಿಮಿಟಿಂಗ್ ಬಿಲೀಫ್ ಅನ್ನು ಹಾಕೊಂಡು ಜೀವಿಸಿದ್ರೆ ಅಲ್ಲಿ ನಿಮಗ ನಂಬಿಕೆಗಳನ್ನ ನೀವು ರಿವರ್ಸ್ ಇಮಿಡಿಯೇಟ್ಲಿ ಅದನ್ನ ಪಾಸಿಟಿವ್ ಅಂಡ್ ಮಿರಾಕ್ಯುಲಸ್ ಆಗಿ ಮಾಡ್ಕೊಳ್ಳಿ. ಎಸ್, ನನ್ನಿಂದ ಆಗುತ್ತೆ, ಇಲ್ಲೇ ನನ್ನೆಲ್ಲರೂ ಪ್ರೀತಿಸ್ತಾರೆ, ಅವ್ರು ಹೇಳ್ತಿರೋದು ನಾನು ಒಳ್ಳೇದಕ್ಕೆ ಅನ್ನೋ ಒಂದು ಇದು ನಿಮ್ಮ ಆಕ್ಚುಲಿ ನೀವು ನೆಗೆಟಿವ್ ಆಗಿ ತಗೊಂಡ್ರೆ ಅದು ನಿಮಗೆ ಆ ರೀತಿನೇ ತಗೊಂಡು ಹೋಗಿ. ನಮ್ಮ ಗುರಿಗಿಂತ ಮೊದಲು ನಾವೊಂದು ನಂಬಿಕೆ, ಬಿಲೀವ್ ಸಿಸ್ಟಮ್ ನಾವು ಅಲ್ಲಿ ಬೆಳೆಸ್ಕೋಬೇಕು. ನೆಕ್ಸ್ಟ್ 8ನೇದ್ರಲ್ಲಿ ಗೋಲ್ ವಿಜುವಲೈಸೇಷನ್ ಅಂಡ್ ಪರ್ಪಸ್. ಗೋಲ್ ಗುರಿ ದೆನ್ ಅದನ್ನ ದೃಶ್ಯೀಕರಣ ಮಾಡ್ಕೊಳ್ಳೋದು, ವಿಜುವಲೈಸ್ ಮಾಡ್ಕೊಳ್ಳೋದು, ಮತ್ತೆ ಆ ಗುರಿ ಉದ್ದೇಶ ಏನು, ಇದನ್ನ ನಾವು ಯಾವ ರೀತಿ ನಾವು ನಮ್ಮ ಇದರಲ್ಲಿ ಬೆಳೆಸ್ಕೋಬೇಕು ಅಂದ್ರೆ, ಒಂದು ಗುರಿನ ಸಾಧಿಸಕ್ಕೆ, ಒಂದು ಗುರಿನ ಮುಟ್ಟಕ್ಕೆ ಏಮ್ ಏನ್ ಇಟ್ಕೊಂಡಿದ್ದೀರಾ ಆ ಏಮನ್ನ ರೀಚ್ ಆಗಕ್ಕೆ ನೀವು ಒಂದು ಬೋರ್ಡ್ ಅಂತ ಹೇಳ್ತಾರೆ, ಆ ಬೋರ್ಡ್ ಮಾಡ್ಕೋಬಹುದು. ಅಲ್ಲಿ ಕೆಲವೊಂದು ಪಿಕ್ಚರ್ಸ್ ಹಾಕಿ ಚಾರ್ಟ್ ಅಂತಾರೆ, ಗೋಲ್ ಚಾರ್ಟ್, ವಿಜುವಲ್ ನಿಮ್ಮ ಸಕ್ಸೆಸ್ ಚಾರ್ಟ್ ಅಂತ ಹೇಳಿ ಅದನ್ನ ಚಾರ್ಟ್ ಹಾಕೊಂಡು ಅಲ್ಲಿ ಬಿಲೀವ್, ನೀವು ಯಾವ ಬಿಲೀವ್ ಅನ್ನು ಇಟ್ಕೊಂಡಿದ್ರೆ ಆ ತರದ್ದು ವಿಷನ್, ನಾನು ಏನಾಗ್ಬೇಕಂತಿದ್ದೀನಿ, ಬಿಲೀಫ್ ಅಲ್ಲಿ ನಾನು ಇದನ್ನ ಸಾಧಿಸ್ತೀನಿ, 100 ಮಾಡಿರ್ತೀನಿ ಅಂತ ಬಿಲೀವ್ ಅನ್ನ ನೀವು ನಿಮ್ಮ ಮೈಂಡ್ಗೆ ಹೇಳ್ಕೊಳ್ಳೋದು, ಮನಸ್ಸಿಗೆ. ದೆನ್ ವಿಷನ್, ನಾನು ಏನಾಗ್ಬೇಕಂತಿದ್ದೀನಿ ಅನ್ನೋ ಒಂದು ವಿಷನ್ ಬೋರ್ಡ್ ಅಂತ ಹೇಳ್ತಾರೆ. ಆಮೇಲೆ ಆ ವಿಷನ್ ಬೋರ್ಡ್ ಭವಿಷ್ಯದಲ್ಲಿ ನಾನೇನಾಗ್ಬೇಕಂತಿದ್ದೀನಿ, ಆಮೇಲೆ ನಾನು ಯಾಕೆ ಇದು ಆಗ್ಬೇಕಂತಿದ್ದೀನಿ, ಪರ್ಪಸ್. ಎಲ್ಲಿವರೆಗೂ ಪರ್ಪಸ್ ಇಲ್ಲ ಯಾವೊಂದು ಇದು ನಮ್ಮ ಸಂಕಲ್ಪ ಅಂತ ನಾವು ಇಲ್ಲಿ ಆಧ್ಯಾತ್ಮದಲ್ಲಿ ಯೋಚನೆ ಮಾಡ್ತೀವಿ. ಇಂಟೆನ್ಷನ್, ಸೈನ್ಸ್ ಅನ್ನ ಬಗ್ಗೆ ಹೇಳ್ತೀವಿ, ಸೈನ್ಸ್ ಸ್ಟೂಡೆಂಟ್
ಸೈಂಟಿಸ್ಟ್ಗಳಿಗೆ ಇಂಟೆನ್ಷನ್ ಏನಿದೆ ಅದನ್ನ ಸಾಧಿಸಕ್ಕೆ, ಅದನ್ನ ನೀನು ರೀಚ್ ಆಗಕ್ಕೆ, ಆ ಏಮನ್ನ, ಆ ವಿಷನ್ ಏನಂತ ಗೊತ್ತಾಯ್ತಲ್ಲ, ಅದನ್ನ ಯಾವ ಪರ್ಪಸ್ ಇಂದ ಅದನ್ನ ಮಾಡಕ್ ಬಯಸ್ತಾ ಇದೀವಿ ಅನ್ನೋದನ್ನ ಯೋಚನೆ ಮಾಡಿ ಅದ್ರ ಪ್ರಕಾರ ಸ್ಟ್ರಾಟಜಿ ಮಾಡ್ಕೊ. ಏನ್ ಮಾಡಿದ್ರೆ ಅದನ್ನ ನಾನು ಮಾಡಬಲ್ಲೆ. ಇದನ್ನ ನಾವು 1 ನಿಮಿಷದನ್ನು ಆಕ್ಟಿವಿಟಿ ಮಾಡಿಸಿ ಅವ್ರಿಗೆ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಏನು ನನ್ನ ಗೋಲ್ ಏನು, ವಾಯ್ದು, ಅದಕ್ಕೆ ನಾನು ಫಸ್ಟ್ ಸ್ಟೆಪ್ ಯಾವ ರೀತಿ ಮಾಡ್ತೀನಿ ಅನ್ನೋದು ಮಕ್ಕಳಿಗೆ ಆಕ್ಟಿವಿಟಿಲಿ ಕೇಳ್ಬೋದು. ಅದು ಒಂಥರ ಬೇರೆಯವ್ರಿಗೂ ಇನ್ಸ್ಪಿರೇಷನ್. ದೆನ್ 9ನೇ ಇದು ಬಂದು ಅಭ್ಯಾಸಗಳ ಜೀವನ. ಹ್ಯಾಬಿಟ್ಸ್, ಯುವರ್ ಹ್ಯಾಬಿಟ್ಸ್ ಆರ್ ಯುವರ್ ಲೈಫ್. ನಾವೇನು ಆದತೆ ನಮ್ಮ ಜೀವನ ಆಗಿ ಬದಲಾಗುತ್ತೆ, ಆದತೆನ ನಾವೇ ಬೆಳೆಸ್ಕೊಂಡಿರ್ತೀವಿ. ಡ್ರೀಮ್, ಪ್ಲಾನ್, ಅದು ಡ್ರೀಮ್ ಮಲಗಿದಾಗಂತ ಆಗಿರ್ಬೋದು, ಧ್ಯಾನ, ಈಗ ನಾವು ಸೈಲೆಂಟ್ ಆಗಿ ಕೂತಾಗ ಒಂದೇನು ಇಮೇಜ್ ಬರುತ್ತೆ, ಪಿಕ್ಚರ್ ಬರುತ್ತೆ, ಆ ಡ್ರೀಮ್ ಅನ್ನ ಪ್ಲಾನ್ ಮಾಡಿ ಅದನ್ನ ಡೈಲಿ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಸಕ್ಸಸ್ ಅನ್ನ ಕಾಣ್ಬೋದು. ಕನಸು ಕಾಣೋದು ಮೊದಲನೇ ಹೆಜ್ಜೆ. ಅದನ್ನ ನನಸು ಮಾಡ್ಕೊಳಕ್ಕೆ, ಸಕ್ಸಸ್ ಮಾಡಕ್ಕೆ ಏನೇನ್ ಮಾಡ್ಬೇಕು ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದೆ. ಸಕ್ಸಸ್ಫುಲ್ ಹ್ಯಾಬಿಟ್ಸ್ ನ ಹೇಗೆ ಬೆಳೆಸ್ಕೊಳ್ಳೋದು, ಹ್ಯಾಬಿಟ್ಸ್ ಅನ್ನೋ ಬಗ್ಗೆನೂ ಹೇಳುತ್ತೀನಿ ನೆಕ್ಸ್ಟ್ ಇದರಲ್ಲಿ. ಅವುಗಳನ್ನ ಬೆಳೆಸ್ಕೊಳಕ್ಕೆ ಏನ್ ಮಾಡ್ಬೇಕು, ನಾನು ಡೈಲಿ 5 ಮಿನಿಟ್ಸ್ 10 ಮಿನಿಟ್ಸ್ ನನಗೆ ನಾನೇನೆ ನೋಡ್ಕೊಂತೀನಿ. ನಾನು ಉಸಿರನ್ನ ನೋಡ್ತೀನಿ, ಗಮನಿಸ್ತೀನಿ. ಆಗ ನನ್ನಲ್ಲಿ ಒಳ್ಳೆಯದು ವೈಬ್ರೇಷನ್ ಬರಕ್ ಶುರು ಆಗುತ್ತೆ. ಅಫರ್ಮ್ ಮಾಡ್ಕೊತೀನಿ. ಒಳ್ಳೊಳ್ಳೆ ಶಕ್ತಿಯುತವಾದ, ನನಗೆ ಸಹಾಯಕವಾದಂತ ವರ್ಡ್ಸ್ ನಾನು ಮತ್ತೆ ಮತ್ತೆ ಹೇಳ್ತಾ ನಾನು ಹ್ಯಾಬಿಟ್ಸ್ ಅಲ್ಲಿ ಬದಲಾವಣೆ, ನಾನು ಓದೋದನ್ನ ರೂಢಿಸ್ಕೊಂತೀನಿ. ಮೊಬೈಲ್ ಜೊತೆ ಕಡಿಮೆ ಸಮಯ ಕಳೀತೀನಿ. ಸಮಯ ಆ ಥರ ಏನನ್ನ ಕೋಪ ಸಿಟ್ಟು ಬಂದಾಗ ಎಚ್ಚರಿಕೆಯಿಂದ ಅದನ್ನ ಬದಲಾವಣೆ ಮಾಡ್ಕೊಂತೀನಿ ಅನ್ನೋ ಹಾಗೆ ನಾವು ಹೇಳ್ಕೊಂಡು ಬುಕ್ಸ್ ಓದೋದನ್ನಾಗ್ಲಿ, ನಾನು ಏನು ಗುರಿ ಇಟ್ಕೊಂಡಿದ್ದೆ ಅದನ್ನು ಬರೆಯೋದು, ಅದ್ರಲ್ಲಿ ಸ್ಟ್ರಾಟಜೀಸ್ ಏನ್ ಮಾಡ್ತಿದ್ದೀನಿ, ಯಾವುದು ನಾನು ಮುಂದೆ ಹೋಗೋಕೆ ಹೆಲ್ಪ್ ಆಗ್ತಿದೆ, ಯಾವುದು ನನಗೆ ಹಿಂದೆ ತರಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಬ್ಯಾಕ್ ತಗೊಂಡ್ಬರ್ತಿದೆ ಅನ್ನೋದನ್ನ ಅಲ್ಲಿ ರೀಕರೆಕ್ಟ್ ಮಾಡ್ಕೋಬಹುದು. ಹಾಗಾಗಿ ನೀವು ಇಲ್ಲಿ ಒಂದು ಒಳ್ಳೆ ಅಭ್ಯಾಸ ರೂಢಿಸ್ಕೊಳ್ಳೋಕೆ ನಾವೊಂದು ಚಾಲೆಂಜ್ ಅಂತ ಹೇಳ್ತೀವಿ. ಚಾಲೆಂಜ್ ಅಂದ್ರೆ ಮಕ್ಕಳಿಗೆ ಭಾರಿ ಇಂಟ್ರೆಸ್ಟ್. ಇವತ್ತು ನಾವು ನಿಮಗೆ ಇದನ್ನ ಹೇಳಿದ್ವಿ. ಈ ಯಾರು ವಿಡಿಯೋ ಇದನ್ನ ನೋಡ್ತಿದ್ದಾರೆ ಮಕ್ಕಳಿಗೆ ತೋರಿಸಿ ಅವ್ರಿಗೆ ಹೇಳಿ ನೀನೇ ಚಾಲೆಂಜ್ ಮಾಡ್ಕೊ. ಏನಂದ್ರೆ ಇವತ್ತಿನಿಂದ ನಾನು ಈ ಹ್ಯಾಬಿಟ್ಸ್, ಈ ಒಂದು ಇದನ್ನ ನಾನು ಬದಲಾಯಿಸ್ಕೊಂತೀನಿ. ನೆಕ್ಸ್ಟ್ 21 ಡೇಸ್, 21 ದಿನ ಬೇಕು ನಮ್ಮ ಒಂದು ಆದತನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನೆಕ್ಸ್ಟ್ 40 ಡೇಸ್ ಏನಕ್ಕೆ ಅಂದ್ರೆ ಅದನ್ನ ನಮ್ಮ ಜೀವನದೊಳಗೆ ಪರ್ಫೆಕ್ಟ್ಲಿ ಅಡಾಪ್ಟ್ ಮಾಡ್ಕೊಳಕ್ಕೆ. ಹಾಗಾಗಿ ಇಲ್ಲಿ ಸರ್ ನಮ್ಗೆ 21 ಡೇಸ್ ಅಂಡ್ 40 ಡೇಸ್ ಅನ್ನ ಚಾಲೆಂಜ್ ಅನ್ನು ಕೊಡ್ತಾರೆ. ನೀವು ಧ್ಯಾನನ ಅದನ್ನ ದಿನದೊಳಗಾದ್ರೆ ಮಾಡಿದಾಗ ಅವತ್ತು 40 ಅಲ್ಲಿ ಇದು ಆಗ್ಬಿಟ್ರೆ ರೆಗ್ಯುಲೇಟ್ ಮಾಡುತ್ತೆ, ಕೂತ್ಸ್ತೀನಿ ನಿಮ್ಮನ್ನು ಸಪ್ಕೊಂಡಿ ಇವಾಗ ನಿನ್ನ ಕೆಲಸ ಕೂತ್ಕೊಳ್ಳೋದು ಅಂತ. ನೆಕ್ಸ್ಟ್ 10ನೇದು ಒಂದು ಪ್ರಕ್ರಿಯೆ ಮೇಲೆ ನಂಬಿಕೆ, ಟ್ರಸ್ಟ್ ದ ಪ್ರೊಸೆಸ್. ನೀವು ಇವೆಲ್ಲಾನು ಏನ್ ಹೇಳ್ತಾ ಬಂದಿದ್ವಲ್ಲ, ಈ ಒಂದು ಪ್ರೊಸೆಸ್ಗಳ ಮೇಲೆ ನಂಬಿಕೆ ಬೇಕು. ನಂಬಿಕೆ ಇಲ್ದೇನೆ ನೀವೇನು ಮಾಡಕ್ಕಾಗಲ್ಲ. ಇಲ್ಲಿ ಯಾರೋ ಒಬ್ರು ಹೇಳಿದ್ರೆ ಹಂಗೆಲ್ಲ ಆಗಲ್ಲ, ಯಾರು ಏನು ಹೇಳಲ್ಲ, ಹೋಯ್ತು ನಿಮ್ಮ ಎಲ್ಲ ನಂಬಿಕೆ ನೀರಲ್ಲಿ ತೊಳೆದೋಯ್ತು. ಅಲ್ಲೇನಾಗುತ್ತೆ, ನಮಗೆ ನಾವು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಬಿಲೀವ್. ಇವಾಗ ಪ್ಲೆಸಿಬೋನು ಕೇಳಿರ್ಬೋದು. ಪ್ಲೆಸಿಬೋ ಇಫೆಕ್ಟ್ ಅಲ್ಲಿ ಹೇಳಿದ್ರೆ ಬಿಲೀವೇ ನಮಗೆ ಒಂದು ಹೀಲ್ ಆಗಿ ಕೆಲಸ ಮಾಡುತ್ತೆ. ಆ ಬಿಲೀವ್ ಹೇಗಿರ್ಬೇಕು, ನಾವು ಹೆಂಗ ನಮ್ಮ ಬ್ರೈನ್ಗೆ ಇವಕ್ಕೆಲ್ಲ ಟ್ರೈನ್ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಏನೋ ಒಂದು ಹೆಲ್ತ್ ಇಶ್ಯೂ ಅಲ್ಲಿ ಹೋಗ್ತಿದ್ದಾನೆ, ಅದನ್ನ ಕೇಳ್ತಿದ್ದಂಗೆನೆ ನಮ್ಮ ಬಿಲೀವ್ ಅಲ್ಲಿ ನಾವು ಅದನ್ನ ಅಪ್ಲೈ ಮಾಡಿ ನಮ್ಮ ಮೇಲೆ, ನನಗೂ ಹಾಗೆ ಏನಾದ್ರು ಇದೆಯಾ ಅಂತ ನಮ್ಮ ಬಿಲೀವ್ ಅನ್ನ ನಾವು ರಾಂಗ್ ವೇನಲ್ಲಿ ಇಂಟರ್ಪ್ರಿಟ್ ಮಾಡ್ಕೊಂಡ್ಬಿಡ್ತೀವಿ. ಟ್ರಸ್ಟ್ ನಾವು ಕಳ್ಕೊಂಡ್ಬಿಡ್ತೀವಿ. ಅಲ್ಲಿ ಯಾವೊಂದು ಸಕ್ಸಸ್ ಅನ್ನೋದು ಇಲ್ವೇ ಇಲ್ಲ, ಪ್ರೋಸೆಸ್ ಆಗೋದೇ ಇಲ್ಲ. ಹಾಗಾಗಿ ಈಗೇನಂದ್ರೆ ನಾವು ಫಲಿತಾಂಶವನ್ನು ಸಂಪೂರ್ಣವಾಗಿ ನಿಯಂತ್ರಿಸಕ್ಕೆ ನಮ್ಮ ಕೈಲಿ ಇಲ್ಲ, ಸಾಧ್ಯವಿಲ್ಲ ಅಂತ ಹೇಳ್ತಾರಲ್ಲ, ನಮ್ಗೆ ಅದನ್ನು ಹೇಳಿಟ್ಟಿರ್ತಾರೆ. ಹಾಗಾಗಿ
ಆದ್ರೆ ನಾವು ಏನನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬಹುದು. ನಮ್ಮ ಥಾಟ್ಸ್ ಅನ್ನ ಇವಾಗ ಹೇಳಿರೋ ಪಾಯಿಂಟ್ಸ್ ಇಂದ ಗೊತ್ತಾಯ್ತಲ್ಲ, ಅವರ್ ಥಾಟ್ಸ್ ನಾಗ್ತರ್ನಾದ ಥಾಟ್ಸ್. ಯಾವ ಥಾಟ್ ಅದೇ ಅವರ ಎಫರ್ಟ್ಸ್. ಥಾಟ್ ಪ್ರಕಾರನ ಎಫರ್ಟ್ಸ್, ನೀವೇನ್ ಥಾಟ್ ಹಾಕೊಂಡ್ರಿ ಎಫರ್ಟ್ ಹಾಕೊಂಡ್ ಪ್ರಕಾರ ಆಕ್ಷನ್ಸ್, ಅವುಗಳು ನಮ್ಮ ರೆಸ್ಪಾನ್ಸ್. ಸಕ್ಸಸ್ ಫಾರ್ಮುಲಾ ಇವನ್ ಮತ್ತೆ ಮತ್ತೆ ನೆನಪಿಸ್ಕೊಳ್ಳಿ. ದಿನ ಬೆಳಗಾದ್ರೆ ಆಗಾಗ ಇದನ್ನ ನೋಡ್ತಾ ಇರಿ. ಅದೇ ನಿಮ್ ವಿಷನ್ ಬೋರ್ಡ್ ಅಲ್ಲಿ ಹಾಕೊಳ್ಳಿ. ಕ್ಲಿಯರ್ ಇಂಟೆನ್ಷನ್, ಇವತ್ತೊಂದು ಇಂಟೆನ್ಷನ್, ನಾಳೆ ಒಂದು ಇಂಟೆನ್ಷನ್, ದಿನ ಒಂದೊಂದು ಇಂಟೆನ್ಷನ್ ಚೇಂಜ್ ಮಾಡಿದ್ರೆ ನಾವು ಆ ಗುರಿ ಮುಟ್ಟಕ್ ಆಗಲ್ಲ. ಈಗ ನೀವು ಫಾರ್ ಎಕ್ಸಾಂಪಲ್ 40% ಮಾಡುವಂತ ಸ್ಟೂಡೆಂಟ್ ಇದ್ದಾರೆ. ಆ 40% ಸ್ಟೂಡೆಂಟು 60 and 70% ಮಾಡ್ತೀನಿ ಅನ್ನೋ ಇಂಟೆನ್ಷನ್ ಹಾಕೊಳ್ಳಿ ಫಾರ್ ದ ಟೆಸ್ಟ್ ಫಸ್ಟ್ ಇಯರ್. ಆಗ ಪಾಸಿಟಿವ್ ಎಮೋಷನ್, ಇನ್ಸ್ಪೈರ್ಡ್ ಆಕ್ಷನ್, ಪೇಷನ್ಸ್, ಟ್ರಸ್ಟ್, ನಿನ್ನ 100% ಪ್ರಯತ್ನ, ಫೈನಲಿ ನಿಮ್ಗೆ ಆ ಸಕ್ಸಸ್ ಸಿಗುತ್ತೆ. ಈ ಫೇಲ್ ಆಗೋರು 40% ಅವರು ಡೈರೆಕ್ಟ್ಲಿ ನಾವು ಇಲ್ಲ ಅಬೌವ್ 90 ಮಾಡ್ತೀವಿ ಅಂದಾಗ ಅಲ್ಲಿ ಏನಾಗುತ್ತೆ, ನಮ್ಮ ಕ್ಷಮತಾಗಿನ ದೊಡ್ಡದಾಗಿರುವಂತ ಇದನ್ನ ಹಾಕೊಳಕ್ಕೂ ಹೋಗ್ಬಿಟ್ಟು ಅವು ಆವಾಗಲೇ ನಾವು ನಿಯಂತ್ರಣ ತಪ್ಪಿಸ್ತೇವೆ. ದೊಡ್ಡ ಇದನ್ನ ಹಾಕೊಂಡು ಆಗದೆ ಇದ್ದಾಗ ಒಳಗೆ ಎಂಜೈಟಿ, ಭಯ ಶುರು ಆಗುತ್ತೆ, ಫಿಯರ್ ಅನ್ನೋದು. ಹಾಗಾಗಿ ನಮ್ಮ ಕೆಪಾಸಿಟಿ, ಒಂದು ಬೌಲಲ್ಲಿ ನೀರಿನ ಕೊಡ ಅಂತೀವಲ್ಲ, ಆ ನೀರಿನ ಕೊಡದಲ್ಲಿ 20 ಲೀಟರ್ ನೀರು ತುಂಬಬೇಕಂದ್ರೆ ಅಷ್ಟನ್ನೇ ತುಂಬಿಸುತ್ತೆ. 20 ಲೀಟರ್ಗಿನ ಹೆಚ್ಚು ನೀರು ಹಾಕ್ತಾಗ ಓವರ್ಫ್ಲೋ ಹೊರಗೆ ಚೆಲ್ಲೋಗುತ್ತೆ. ಮತ್ತೆ ಅಲ್ಲೆಲ್ಲ ಒಂದು ಹೋಲ್ ಹಾಕಿದ್ರೆ ಲೀಕ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಇವೇನು ಬೇರೆ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತಲ್ಲ, ಟ್ರಸ್ಟ್ ಇಲ್ಲ ಅಂದ್ರೆ ಅವೆಲ್ಲ ಲೀಕೇಜ್ಗಳು. ಹಾಗಾಗಿ ನಾವು ಚೆಕ್ ಒನ್ಸ್, ನೀವು ಚೆಕ್ ಮಾಡ್ಕೊಳ್ಳಿ. ಆಗ ಫಲಿತಾಂಶ ಅನ್ನೋದು ನಿಮ್ಮ ಮುಂದೆ ಎಂಡ್ ಆಫ್ ದ ಇಯರ್ ಫೋಕಸ್ ಅದ್ರ ಮೇಲೆ, ಆ ಪ್ರೋಸೆಸ್ ಮೇಲೆ ನಂಬಿಕೆ ಇಟ್ಕೊಂಡು ಮಾಡ್ತಾ ಹೋಗಿ ನೀವು ಅದನ್ನ ವೆಲ್ಕಮ್ ಆರಾಮಾಗಿ ಖುಷಿಯಾಗಿ ಮಾಡ್ತೀರಿ. ಇದು ಸ್ಟೂಡೆಂಟ್ಗೆ ಕಿವಿ ಮಾತು ಅಂತ ಹೇಳ್ಬೋದು. ಇದು ಸ್ಪೆಷಲಿ ಮಕ್ಕಳಿಗೋಸ್ಕರ ಡಿಸೈನ್ಡ್ ಇದೆ, ಮಕ್ಕಳಿಗೆನೆ. ಯಾಕಂದ್ರೆ ನಾವು ದೊಡ್ಡವ್ರಿಗೆ ಹೇಳೋದು ಅವರು ಒಂದು ಥಾಟ್, ಇದು ಪ್ಯಾಟರ್ನ್ ಬೇರೆ ಇದೆ. ಮಕ್ಕಳಲ್ಲಿ ಬಹಳ ಬೇಗನೆ ಅದು ಕನೆಕ್ಟ್ ಆಗ್ತಾರ, ಇನ್ಸ್ಪೈರ್ ಆಗ್ತಾರೆ. ಅವ್ರಿಗೆ ಏನೇನು ಕೆಟ್ಟದನ್ನು ಅವ್ರು ಕೇಳಿದ್ರೆ ಅವ್ರು ನೋಡಿದ್ರೆ ಅಕ್ಕಪಕ್ಕ ತಕ್ಷಣ ಅದಕ್ಕೆ ಅವ್ರು ಅಟ್ರಾಕ್ಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಅದ್ರ ಹಿಂದೆ ಮುಂದಿಂದು ಕಾನ್ಸಿಕ್ವೇಶನ್ ಅವ್ರು ಅನುಭವಿಸಿರಲ್ಲ, ಗೊತ್ತೂ ಇರಲ್ಲ. ಅದೇನು ಒಂದು ಮಧ್ಯ ವಯಸ್ಸಿನ ವ್ಯಕ್ತಿಗೆ 30 ವರ್ಷ 40 ವರ್ಷ ಅವ್ರಿಗೆ ಈ ತರದ ಅನುಭವ ಆಗಿ ಗೊತ್ತಿರತ್ತೆ, ಇವ್ರಿಗೆಲ್ಲೋ ಹೊಸದು. ಹಾಗಾಗಿ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಅಟ್ರಾಕ್ಷನ್ ಅಂತ ಕೇಳಿದಾರ, ಅವ್ರಿಗೆ ಒಳ್ಳೆ ಅಟ್ರಾಕ್ಷನ್ ಮಾಡ್ಕೊಳ್ಳುತ್ತಾ ಅಂತ ಒಂದು ನಾವು ಸ್ಟ್ರಾಂಗ್ ಫೌಂಡೇಶನ್ ಕೊಡ್ಬೇಕು. ಅದು ಅವರಲ್ಲೇನೆ ಇಂಟ್ರೆಸ್ಟ್ ಬರೋ ತರ. ನಾವು ಬರೀ ಹೇಳೋದಷ್ಟೇ ಕೆಲಸ. ಒಂದು 5 ನಿಮಿಷ 10 ನಿಮಿಷ ನೀವು ಮಕ್ಕಳಿಗೆ ಅವ್ರು ನಿಮ್ ಮಾತು ಕೇಳುವಂತ ಸ್ಥಿತಿಲಿ ಇದ್ದಾಗ ಪೇರೆಂಟ್ಸು ಈ ತರನಾದಂಥದ್ದು ಕೆಲವೊಂದು ಮಾತನ್ನು ಹೇಳ್ಬಿಡಿ. ಡಿಸಿಷನ್ ಈಸ್ ಯುವರ್ಸ್, ಡಿಸಿಷನ್ ನೀವು ಮಾಡು ಅಂತ ಹೇಳಿದಾಗ ಅವ್ರು ಮತ್ತೆ ನಮ್ಮ ಮೈಂಡ್ ಅನ್ನ ಹೆಂಗೆಂಗೋ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಬಿ ಕೇರ್ಫುಲ್. ನಾವು ಪೇರೆಂಟ್ಸ್ ಆಗಿರ್ಬೋದು ಇವನ್ನ, ಆಮೇಲೆ ಟೀಚರ್ಸು ಕೂಡ. ನಾವು ಅವ್ರ ಮೇಲೆ ಒತ್ತಡ ಆಗದ, ನೀನು ನನಗೆ ಪ್ರತಿ ವರ್ಷ ಚೆನ್ನಾಗಿ ಮಾರ್ಕ್ಸ್ ಮಾಡ್ತೀವಿ, ಅವ್ರ ಮೇಲೆ ಇನ್ನೂ ಹೆಚ್ಚು ಮಾಡ್ಬೇಕು, ಈ ತರದೆಲ್ಲ ಒತ್ತಡನೂ ಮಕ್ಕಳಿಗೆ ಭಯ, ಫಿಯರ್ ಅನ್ನು ಹುಟ್ಟಿಸುತ್ತೆ. ಎಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇದೆ, ಸ್ಕೂಲಲ್ಲಿ ನಾನು ಟಾಪರು, ನೀನ್ ಇಷ್ಟು ಮಾಡೇ ಮಾಡ್ತೀಯ ಅನ್ನೋ ಒಂದು ಮಾತು ಹೇಳಿ ಆ ಹುಡುಗನಲ್ಲಿ, ಆ ಮಗು ಹೆಣ್ಣು ಹುಡುಗಿ ಆಗ್ಬೋದು ಹುಡುಗ ಆದ್ರೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅವರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಕ್ಕೆ ಇವನು ಓವರ್ ಆಗಿ ತನ್ನ ಇದನ್ನ ಕಮ್ಮಿ ಆಗ್ಬಿಟ್ರೆ, ನಾನು 90 ಇದ್ದೀನಿ ಅಂದ್ರೆ 90 ಕೆಳಗೆ ಬಂದ್ಬಿಟ್ರೆ ಎಲ್ಲರೂ ನನ್ನ ಮೇಲೆ ಎಲ್ಲರದ್ದು ಇದು ಕಡಿಮೆ ಆಗುತ್ತೆ, ಕಮ್ಮಿ ಆಗುತ್ತೆ ಅನ್ನೋದ್ರಲ್ಲಿ ಆ ಹುಡುಗ ಬಹಳ ಜಾಸ್ತಿ ಮಾಡಿ ತನ್ನ ಇದನ್ನು ಕಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಒಳ್ಳೆ ಅವರಲ್ಲೇ ಬರೋ ಮಾಡ್ಬೇಕು ಇಂಟ್ರೆಸ್ಟ್. ಮತ್ತೆ ಅವ್ರು ಯಾವ ಇದ್ರಲ್ಲಿ ಹೋಗ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ನಾವು ಅದಕ್ಕೆ ಸ್ವಲ್ಪ ಪ್ರೋತ್ಸಾಹನ ಕೊಡಬೇಕು. ಅದರಿಂದ ಏನ್ ಬೆನಿಫಿಟ್ಸ್ ಇದೆ ಅದೆಲ್ಲನೂ ನೀವು ಅರ್ಥ, ಪೇರೆಂಟ್ಸ್ ಅವ್ರಿಗೆ ನಾವು ಡಾಕ್ಟರ್ ಇಂಜಿನಿಯರ್ ಇಂಥ ದೊಡ್ಡ ದೊಡ್ಡ ಕೋರ್ಸ್ ಇರೋ ಹೋಗ್ಲಿ ಅನ್ನೋ ಒಂದನ್ನ ಇದನ್ನ ನಾವು ಹಾಕೊಂಡಾಗ ನಿಮ್ಮ ಡ್ರೀಮ್ ಅವ್ರದ್ದು ಏನಿದೆ, ದೇ ಆರ್ ಆಲ್ಸೋ ಕ್ಯಾರಿಂಗ್ ದೇರ್ ಓನ್ ಡ್ರೀಮ್. ನಮ್ಗೆ ಗೊತ್ತಿಲ್ಲದೆ ಇರುವಂತ ಒಂದು
ಇದನ್ನ ತಗೊಂಡ್ಬಂದಿರ್ತಾರೆ, ಅವ್ರದ್ದೇ ಆದ ಯೋಚನೆ. ಯಾಕಂದ್ರೆ ಒಬ್ಬರ ಯೋಚನೆ ಇನ್ನೊಬ್ಬರ ಯೋಚನೆ ಮ್ಯಾಚ್ ಆಗಲ್ಲ. ಇಲ್ಲೇ ಬೆದ್ರು ಕೂತಿದ್ರೆ ಅವ್ರ ಮನ್ಸಲ್ಲೇ ಒಂದ್ ನಡೀತಾ ಇರುತ್ತೆ ಯೋಚನೆ, ನಮ್ಮ ಮನ್ಸಲ್ಲೇ ನಡೀತಾ ಇರುತ್ತೆ. ಇವನ್ ಅವ್ರ ಮನೆ ಮಕ್ಕಳೇ ಆಗಿದ್ರು ಕೂಡ ಅದು ಏನ್ ನಡೀತಾ ಇದೆ ಅಂತ ಕೆಲವೊಂದ್ ಮಕ್ಕಳು ಬಾಯಿ ಬಿಟ್ಟು ಬಿಚ್ಚಿ ಹೇಳ್ತಾರೆ. ಪೇರೆಂಟ್ಸ್ ಇದೆಲ್ಲ ನಿನಗೆ ಬರ್ತಿದ್ಯಾ ತಲೆಯಲ್ಲಿ, ಅದಾಗಲ್ಲ ಸುಮ್ನಿರು ಅಂದ್ಬಿಡ್ತಾರೆ. ಮತ್ತೆ ಕೆಲವೊಂದ್ ಮಕ್ಕಳು ಅಯ್ಯೋ ನಮ್ಗೆ ಹೇಳಿದ್ರೆ ಕೇಳಲ್ಲ ಅಂತ ಅಲ್ಲೇ ಒತ್ತಿ ಇಟ್ಕೊಂಡು ತಮ್ಮ ಒಂದು ರಿಕ್ರೇಷನ್ ಚೈಲ್ಡ್ ಮನ್ಸಲ್ಲೇ ಇಟ್ಕೊಂಡು ಫಿಯರ್ ಅಲ್ಲಿ ಜೀವಿಸೋದು. ನನಗೆ ಇದು ಅಂದ್ರೆ ಆಗೋದಿಲ್ಲ, ಮನೇಲೆಲ್ಲ ಸಪೋರ್ಟ್ ಸಿಕ್ಕಿಲ್ಲ. ಅವ್ರ ಮನಸ್ಸು ಬಿಚ್ಚಿ ಹೇಳಿದಾಗ ಪೇರೆಂಟ್ಸ್ ಹಿಂಗೆ ಬೈದು ಕೂಡಿಸಿದ್ರೆ ನೆಕ್ಸ್ಟ್ ಟೈಮ್ ಅವ್ರೇನು ಮನಸ್ಸು ಬಿಚ್ಚಿ ಪೇರೆಂಟ್ಸ್ ಹತ್ರ ಹೇಳಕ್ಕೆ ಹೋಗಲ್ಲ. ಆಗ ನಾವು ಫ್ರೆಂಡ್ ತರ ಕೇಳಿ ಹಿಂಗ ಹಂಗ ಆವಾಗ ಏನೋ ಒಂದು ಹೇಳಿ ಬೇರೆ ಅವ್ರಿಗೆ ಏನೋ ಬುದ್ಧಿ ಮಾತು ಇಂಥ ಜನರಲ್ ಇದು ಟಾಕ್ಸ್ ಅಂತ ಟೈಮಲ್ಲಿ ಈ ತರ ಮಾಡಿದ್ರೆ ಈ ತರ ಆಗಬಹುದು ಅನ್ನುವಂತ ಇದನ್ನ ಹೇಳಿದಾಗ ಹೌದಾ ಅವ್ರು ಹೇಳ್ತಾ ಇರೋದ್ರಲ್ಲಿ ನಿಜ ಇದೆ ಅಂತ ಆಗ ಅದು ರೀಥಿಂಕ್ ಮಾಡಕ್ ಶುರು ಮಾಡಿ ಮಗು. ಮತ್ತಲ್ಲಿ ಮುಂದಿಂದಂದ್ರೆ 11ನೇದು ಜಾಯ್ ಆಫ್ ಗಿವಿಂಗ್, ಕಂಪ್ಯಾಷನ್. ಜಾಯ್ ಆಫ್ ಗಿವಿಂಗ್ ಅಂಡ್ ಕಂಪ್ಯಾಷನ್, ಕೊಡುವುದರ ಸಂತೋಷ ಅಂಡ್ ಕರುಣಾ ಭಾವನೆಯನ್ನು ಬೆಳೆಸ್ಕೊಡು. ಜೀವನದ ನಿಜವಾದ ಸಂತೋಷನ ನಾವು ಎಷ್ಟು ಪಡೆದಿದ್ದೀವಿ ಅಂತ ಮುಖ್ಯ ಅಲ್ಲ, ಆದ್ರೆ ನಾವು ಎಷ್ಟನ್ನ ಈ ಒಂದು ಸೃಷ್ಟಿ ಸಮಾಜಕ್ಕೋಸ್ಕರ ನೇಚರ್ಗೋಸ್ಕರ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮೌಲ್ಯ ಅನ್ನೋದು. ವಿದ್ಯಾರ್ಥಿಗಳಲ್ಲಿ ಮಾಡಬಹುದಂತ ಸೇವೆಗಳು, ಇಲ್ಲಿ ವಿದ್ಯಾರ್ಥಿನ ನಾವು ತಗೊಂಡಿದೀವಿ. ಸ್ನೇಹಿತನಿಗೆ ಓದಿನಲ್ಲಿ ಸಹಾಯ ಮಾಡ್ಬೋದು. ಅವ್ನು ಒಳ್ಳೆ ವಿದ್ಯಾರ್ಥಿ, ಅವ್ನಿಗೆ ಓದಕ್ಕೆ ಇಷ್ಟ ಇದ್ದಾಗ ಅಲ್ಲಿ ಏನಾಗುತ್ತೆ ಅವನಿಗೆ ಪ್ರಾಕ್ಟೀಸ್ ಆಗತ್ತೆ. ಅವ್ರು ವೀಕ್ ಇರುವಂತ ಸ್ಟೂಡೆಂಟು ಅವರು ಅದನ್ನ ಕಲ್ತ್ಕೊ. ಇದು ಸೇವೆ ಇಲ್ಲಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಸೇವೆ ಅಲ್ಲಿ ಬರುತ್ತೆ. ಆ ಒಂದು ಇದನ್ನು ಅವರಲ್ಲಿ ಹಾಕಿದ್ರೆ ನಮ್ಗೆ ಏನು ಗೊತ್ತ, ಪ್ರತಿಯೊಂದು ಸೇವೆ ಹಿಂದೆ ನನಗೆ ಏನ್ ಸಿಗುತ್ತೆ, ಮೇಲೆ ಕ್ವಶನ್ ಹೊರಗೆ ಹಾಕಿಲ್ಲ ಅಂದ್ರೆ ಕ್ವಶನ್ ಒಳಗಾದ್ರು ಇವ್ರು ನನಗೆ ಇದನ್ನ ಹೇಳ್ತಿದ್ರು, ಇದರಿಂದ ನನಗೆ ಏನ್ ಸಿಗುತ್ತೆ, ನಿನಗೆ ಏನ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನೀನ್ ಮಾಡ್ತಾ ಹೋದ್ರ ಅಲ್ಲಿ ನೇಚರ್ ಒಂದು ಲೆಕ್ಕ ಹಾಕೊಂಡು ಕೂತಿರುತ್ತೆ. ಆ ನೇಚರ್ ನಿಮಗ್ ಕೊಡಕ್ ಕೂತಿರುತ್ತೆ. ನೀನ್ ಹಾಕಿರೋ ನನಗೆ ಏನ್ ಸಿಗುತ್ತೆ ಅನ್ನೋದು ನೇಚರ್ ಏನ್ ಕೊಡ್ಬೇಕಂತಿದೆ, ಅಬಂಡೆನ್ಸ್ ಭರ್ಪೂರ್ ಕೊಡ್ಬೇಕಂತಿರುತ್ತೆ. ನೀವು ಲಿಮಿಟ್ ಅಲ್ಲಿ ಅದನ್ನ ನನಗಿದೇ ಬೇಕು ಇದೇ ಬೇಕು ಅಂತ ಕಟ್ ಆಗ್ಬಿಡ್ತೀವಿ. ಇಲ್ಲಿ ನಾವು ಅವುಗಳನ್ನ ಸೇವೆ ಭಾವನೆ ಯಾವ ರೀತಿ ಬೆಳೆಸ್ಕೊಂಡ್ರೆ ಮಕ್ಕಳ ಸ್ನೇಹಿತರಲ್ಲಿ ಮತ್ತೆ ಮನೆಯಲ್ಲಿ ಪೋಷಕರಿಗೆ ಪೇರೆಂಟ್ಸ್ಗೆ ಸಹಾಯ ಮಾಡೋದನ್ನ ಅಭ್ಯಾಸ ಮಾಡ್ಕೊ. ಈಗ ಮಕ್ಕಳು ಒಂದು ಹಾಲು ಕುಡಿದಿರೋ ಗ್ಲಾಸು ಎತ್ತಿಡಲ್ಲ. ಇವನ್ ಪೇರೆಂಟ್ಸ್ ಹೋಗ್ಲಿ ಬಿಡು ಬೇಡ, ಏನು ಪೇರೆಂಟ್ಸ್ಗೆ ನಾವೆಲ್ಲ ಕಷ್ಟಪಟ್ಟ ಬಿಟ್ಟು ನಮ್ಮ ಮಕ್ಕಳು ಏನು ಕಷ್ಟ ಪಡೋದು ಬೇಡ ಅಂತ ಪ್ರತಿಯೊಂದು ಕೆಲಸ ಪೇರೆಂಟ್ಸ್ ಮಾಡಿ ಈಗ ಮತ್ತೆ ಈ 4-5 years ಇಂದ ನೋಡ್ತೀನಿ ನಾನು ಚೇಂಜ್ ಆಗ್ತಿದೆ ಸ್ವಲ್ಪ. ಒಂದ್ 10 ವರ್ಷದ ಹಿಂದಿನ ಪೇರೆಂಟ್ಸ್ ಒಂದು ಮಕ್ಕಳಿಗೆ ಏನು ಕೆಲಸನ ಕೊಟ್ಟಿಲ್ಲ. ನಾವ್ ನೋಡ್ತೀವಿ ಇಲ್ಲೆಲ್ಲ ಮಕ್ಕಳ ಬ್ಯಾಗ್ನು ಅವ್ರ ಪೇರೆಂಟ್ಸ್ ಹೊತ್ಕೊಂಡು ಹೋಗ್ಬಿಡ್ತಾರೆ, ಸ್ಕೂಲ್ ಬಸ್ ಬಿಡಕ್ ಬಂದಿರ್ತಾರೆ. ಅವ್ರಿಗೆ ಅವ್ರ ಬ್ಯಾಗ್ ಹೊತ್ಕೊಳ್ಳುವಷ್ಟು ನಾವು ಕೊಟ್ಟಿಲ್ಲ. ಆಗೇನಾಗುತ್ತೆ, ಅವರು ಎಂತ ಓದ್ಲಿ ಡ್ಯೂಟಿ ಮಾಡಕ್ ಪೇರೆಂಟ್ಸ್ ಹೋಗ್ತಾರೆ. ಮಕ್ಕಳಲ್ಲಿ ಪ್ರೆಷರ್ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಅದನ್ನ ಯಾರು ಮಾಡ್ಯಾರ, ಪೇರೆಂಟ್ಸ್ ನಾವು ಮಾಡಿದ್ವಿ. ಅವ್ರ ಕೈ ಮೊಬೈಲ್ ಯಾರು ಕೊಟ್ಟಾರ, ನಾವು ಕೊಟ್ಟಿವಿ. ನಮ್ಮ ಮಗ ಊಟನೇ ಮಾಡಲ್ಲ ಕಣ್ರಿ, ಇಲ್ಲಿ ಮೊಬೈಲ್ ಇಲ್ದೇನೆ ಕೊಟ್ರಿ. ಅದನ್ನ 1 ದಿನ ಅಲ್ಲ, 20 ದಿನ ಅಲ್ಲ, 40 ದಿನ ಅಲ್ಲ, ದಿನ ಬೆಳಗಾದ್ರೆ ದಿನಕ್ಕೆ 3 ಸಲ ಊಟ ಮಾಡಿಸ್ದಾಗ ಒಂದ್ಸಲ ಮೊಬೈಲ್ ಕೊಟ್ಟು ಬಾಯಲ್ಲಿ ಊಟ. ಇದನ್ನ ಮಾಡಿದವ್ರು ಯಾರು? ಹ್ಯಾಬಿಟ್. ಮನೆ ಮೊದಲ ಪಾಠಶಾಲೆ, ತಾಯಿ ಗುರು. ಈಗ ನಾವು ಚೇಂಜ್ ಆಗ್ತಾ ಇದ್ವಿ. ನಮ್ಮ ಬೇಸಿಕ್ ಏನಿದೆ ಆ ಪೇರೆಂಟ್ಸ್ ಅದನ್ನು ಚೇಂಜ್ ಮಾಡ್ಕೊಂತ ಇದ್ವಿ. ಪೋಷಕರ ಇಲ್ಲೇನು. ಹಾಗಾಗಿ ಮಕ್ಕಳಲ್ಲಿ ಸಹಾಯ ಮಗುವಾಗಿದ್ದಂಗೆನೆ 5 ವರ್ಷ 10 ವರ್ಷ ಇದ್ದಾಗ್ಲೇನೆ ನೀನು ಮಾಡ್ಕೊ, ಬಟ್ಟೆ ಬಿಚ್ಚುಡು ಇಂಥವೆಲ್ಲ ಹೇಳ್ಕೊಟ್ರ ಅವ್ರಿಗೆ ಸಹಾಯ ಅಂದ್ರೆ ಏನೋ ಗೊತ್ತಾಗಿರಲ್ಲ. ಆಮೇಲೆ ಅವರು ಈ ತರದ್ದು ಕಷ್ಟದ ಕೆಲಸ ಡ್ಯೂಟಿ ಮಾಡಕ್ ಹೋದಾಗ ಇವೆಲ್ಲ ಗೊತ್ತಿಲ್ಲ ಜೀವನದಲ್ಲಿ, ಅವಾಗ ಅದನ್ನ ಫೇಸ್ ಮಾಡಕ್ ಆಗಲ್ಲ. ಹಾಗೆ ನಾವು ಅವ್ರಿಗೆ ಇವನ್ನ
ಹೇಳ್ಬೇಕು. ಇವನ್ ವಿದ್ಯಾರ್ಥಿಗಳು ಇದನ್ನ ಮಾಡಕ್ ಶುರು ಮಾಡು. ಮತ್ತು ಪ್ರೋತ್ಸಾಹನೆ ಭಾರಿ ಕೆಟ್ಟದು ಬಂದಿರುತ್ತೆ ಮನಸ್ಸಲ್ಲಿ. ಅಪ್ಪ ಅಮ್ಮ ಅಪ್ಪಿತಪ್ಪಿ ಯಾರಾದ್ರೂ ಆ ಮಗು ನೋಡಿ ಚೆನ್ನಾಗಿದೆ ಅಂತಿದಂದ್ರೆ ಇಲ್ಲಿ ಸ್ವಂತ ಮಗುವಿಗೆ ದ್ವೇಷ. ಅವ್ರನ್ನ ನಿಮ್ ಮಕ್ಕಳನ್ನು ಪ್ರೋತ್ಸಾಹ ಮಾಡಿ ಅದೇ ತರ. ಬಟ್ ನಾವೇನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಹೇಳಿದ್ರು ನಾನು ಅಂತಿದ್ದೆ, ನನ್ನಲ್ಲಿ ಈ ಬಹಳ ಜಾನ ಇದ್ದಾನೆ, ಜಾನ ಅಂದ್ರೆ ಇವನಿಗೆ ಬಂದು ಏನೋ ಜಂಬ ಬರುತ್ತೆ, ಮತ್ತೆ ತಾನೇನೆ ಡಿಮಾರಲೈಸ್ ಅಂದ್ರೆ ಆತರ ಇವನು ಜಂಬ ಓವರ್ ಕಾನ್ಫಿಡೆನ್ಸ್ ಬಂದು ತಪ್ಪು ಮಾಡ್ಕೊಂತಾನೆ ಅಂತ ಹೇಳಿ ಹೇಳೋದು ಬೇಡ. ಆದ್ರೆ ಸಮ್ ಟೈಮ್ ಯಾವತ್ತ ನಾನು ಏನೋ ಒಂದು ಮಾಡಿದೀನಿ ಅಂತ ಹೇಳಿದಾಗ ಎಸ್ ಚೆನ್ನಾಗ್ ಮಾಡಿದೆ ಅಪ್ರಿಶಿಯೇಟ್ ಮಾಡೋದು, ಹಗ್ ಮಾಡ್ಕೊಂಡು ಖುಷಿ. ನಾವು ಒಂದು ಹಗ್ ಮಾಡ್ಕೊಳ್ಳೋದನ್ನ ಮಗು ಒಂದ್ 4-5 ವರ್ಷ ಆಗುತ್ತಾನೆ ಮಾಡ್ಬೋದು, ಮ್ಯಾಕ್ಸಿಮಮ್ 10 ವರ್ಷ ಮಾಡ್ತೀವಿ. 10 ವರ್ಷ ಆದ್ಮೇಲೆ ಅವರಿಗೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದನ್ನೇ ಕಡಿಮೆ ಮಾಡಿಬಿಡ್ತೀವಿ. ಅದನ್ನ ಪ್ರೋತ್ಸಾಹನೆ ನಾವು ಪ್ರೋತ್ಸಾಹ ಮಾಡಿದಾಗ ಅವರಲ್ಲಿ ಅದು ಬೆಳೆಯುತ್ತೆ. ನಾವು ಪ್ರೋತ್ಸಾಹನೆ ಮಾಡಿಲ್ಲ ಅಂದ್ರೆ ಮಾಡಲ್ಲ ಮಕ್ಕಳು. ಜಾಯ್ ಆಫ್ ಗಿವಿಂಗ್ ಇವೆಲ್ಲ ಜಾಯ್ ಆಫ್ ಗಿವಿಂಗ್ ಅಲ್ಲಿ ಬರುತ್ತೆ. ಮತ್ತು ಅಗತ್ಯ ಇರುವವರಿಗೆ ಸಹಾಯ ಮಾಡು. ನೀಡಿ ಜನಗಳು ಅವ್ರು ಯಾರಾದ್ರೂ ಆಗಿರ್ಬೋದು ನಿಮ್ ಸುತ್ತಮುತ್ತ. ಆಮೇಲೆ ಜ್ಞಾನವನ್ನು ಹಂಚಿಕೊಳ್ಳೋದು. ನಿಮ್ಮಲ್ಲಿ ನೀವೇನ್ ಓದಿರಿ, ಏನ್ ಕಲಿತಾ ಇದ್ದೀರಿ, ಆ ಜ್ಞಾನನ ಬೇರೆಯವರು ಹಂಚ್ಕೊಳ್ಳೋದು. ಅದು ಆಧ್ಯಾತ್ಮಿಕ ಅವರಿಗೆ ಅಷ್ಟೇ ಅಂತಲ್ಲ. ಆಮೇಲೆ ನೀವು ಸ್ಟೂಡೆಂಟ್ ನಾವೇನ್ ಜ್ಞಾನ ಹಂಚೋಣ, ನಾವೇನು ಇನ್ನು ಇಲ್ಲ ಕಲ್ತಿಲ್ಲ ಅಂತ ಅಲ್ಲ. ನಿಮ್ಮಲ್ಲಿನೂ ಅದನ್ನ ಎಷ್ಟು ಹಂಚ್ಕೊಂತೀರಿ ಅಷ್ಟು ಅದು ನಿಮ್ಮಲ್ಲಿ ಪ್ರಬುದ್ಧ ಬೆಳೀತಾ ಹೋಗುತ್ತೆ. ಅದಕ್ಕೇನೆ ನಾವು ಇದನ್ನ ಬೇರೆಯವ್ರಿಗೆ ಹೇಳ್ಕೊಳ್ಳಿ ಅಂತ ಹೇಳ್ತೀವಿ. ಈ ಸಜ್ಜನ ಸಾಂಗತ್ಯ ನಾವು ಹೇಳ್ತೀವಿ, ಸ್ವಾಧ್ಯಾಯ, ಇವು ಒಂದು ಹ್ಯಾಬಿಟ್ಸ್ ಆಗಿ ನಾನು ಮಾಡ್ಕೊಳ್ಳಲಿ 3 ಹ್ಯಾಬಿಟ್ಸ್ ಅಲ್ಲಿ ಹೇಳಿಲ್ಲ ನಾನು. ಆ ರೀತಿ ಈ 3 ತರನಾದ ಹ್ಯಾಬಿಟ್ಸ್ ನಾವು ಇಲ್ಲಿ ಬೆಳೆಸ್ಕೋಬಹುದು ಹವ್ಯಾಸಗಳಲ್ಲಿ. ಅಲ್ಲಿ ಜ್ಞಾನ ಹಂಚಿಕೆಯನ್ನು ಒಂದು ಸೇವೆಯಲ್ಲಿ ಬರುತ್ತೆ. ಪ್ರಕೃತಿ ರಕ್ಷಣೆ ಇದು ಬಹಳ ಪ್ರತಿಯೊಬ್ರು ಕಲಿಬೇಕಾದದ್ದು, ಮಕ್ಕಳು ಇವನ್ ದೊಡ್ಡವರು ಕೂಡ. ನಾನು ಪ್ರಕೃತಿಗೆ ಏನ್ ಕೊಡ್ತಿದ್ದೀನಿ, ಪ್ರಕೃತಿ ನನಗೆ ಏನ್ ಕೊಡ್ತಿದೆ, ಆ ಒಂದು ಕೊಡೋಕೆ ನಾ ರಿಟರ್ನ್ ಏನ್ ಕೊಡ್ತಿದೆ, ತಗೊಳಕ್ ಮುಂಚೆ ಕೊಡೋದನ್ನ ಕಲಿಬೇಕು ಅಂತ ಇಲ್ಲಿ ನಾವು ಮೊದ್ಲಿಂದಾನೇ ಹೇಳ್ತಾ ಬಂದಿದ್ದೀವಿ. ನಾವು ಪ್ರಕೃತಿಲಿ ಅದು ಪ್ರಕೃತಿ ಏನಿದೆ ಅಲ್ಲ ನೋಡಿ, ನಮ್ಮ ಪ್ರತಿಯೊಂದು ಆಕ್ಟಿವಿಟಿ ಅದು ಗಮನಿಸ್ತಾ ಇದೆ. ಅದರಿಂದನೇ ನಮಗೆ ಎಲ್ಲ ಸಿಗ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ನಾವೇನ್ ನೋಡ್ಕೋಬೇಕು, ನೇಚರ್ಗೆ ನಾವೇನ್ ಸಹಾಯ ಮಾಡಿ, ನೇಚರಲ್ಲಿ ಗಿಡ ಬೆಳೆಸುವಂತ ಹವ್ಯಾಸ. ಎಲ್ಲೆಲ್ಲ ನೀವು ತಿರುಗಾಡಕೊಂಡು ಹೋಗಿದ್ರೆ ಪಾರ್ಕ್ ಅಲ್ಲಿ ಪ್ಲಾಸ್ಟಿಕ್ ಐಟಮ್ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಅದನ್ನ ಕಲೆಕ್ಟ್ ಮಾಡಿ ಡಸ್ಟ್ಬಿನ್ ಅಂತ ಹಾಕೋದು. ಇದು ಒಳ್ಳೆ. ಅದು ಏನಾಗುತ್ತೆ ಗೊತ್ತಾ, ನೇಚರು ನೋಡಿ ಎಷ್ಟು ನಿಮ್ಮ ಈ ಒಂದು ಕೆಲಸ ಮಾಡೋದು, ಸೇವೆಯನ್ನ ನೋಡಿ ಸೇವೆಗೆ ತಕ್ಕಂಗ ಅದು ಅಬಂಡೆನ್ಸ್ ಕೊಡಕ್ ಶುರು ಮಾಡಿ. ಒಳ್ಳೆ ಈ ವಿದ್ಯಾರ್ಥಿ ಎಲ್ಲ ತರನಾದ ಇದ್ರ ಬಗ್ಗೆ ಗೊತ್ತಿದೆ, ಆಲ್ರೌಂಡರ್ ತರ ಥಿಂಕಿಂಗ್ ಇದೆ ಅಂತ ಇಲ್ಲಿ ನೋಡಿ. ಲಿಮಿಟಿಂಗ್ ಬಿಲೀಫ್ಸ್ ಇಂದ ಅನ್ಲಿಮಿಟೆಡ್ ಅಬಂಡೆನ್ಸ್ ಅನ್ನೋದು ನೇಚರ್ ಕೊಡಕ್ ಶುರು ಮಾಡುತ್ತೆ. ಇವನ್ ನಮ್ಮ ಸಂಬಂಧಗಳು ಅಷ್ಟ್ರ ಮಟ್ಟಿಗೆ ಚೆನ್ನಾಗಾಗುತ್ತೆ. ಅದು ಪೇರೆಂಟ್ಸ್ ಜೊತೆ ಆಗಿರ್ಬೋದು, ಟೀಚರ್ಸ್ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಎಲ್ಲರೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ. ಆಗ ನಮ್ಗ ಇದನ್ನ ಜಾಯ್ ಆಫ್ ಗಿವಿಂಗ್ ಏನು ಬೇಕಾದಷ್ಟು ಇದರಲ್ಲಿ ಹೇಳ್ಬೋದು. ಎಷ್ಟು ನೀವು ಕೊಡ್ತಾ ಹೋಗ್ತೀರಾ ಅಷ್ಟು ನಿಮ್ಮ ಜೀವನದಲ್ಲಿ ಹೆಚ್ಚೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಸೂತ್ರ ಹೇಳ್ತಾರೆ, ನೀವು ಬೇರೆಯವರಿಂದ ತಗೊಳಕ್ ಮುಂಚೆ ಕೊಡೋದನ್ನ ಕಲಿ. ಆದ್ರೆ ನಾವು ತಗೊಳೋದನ್ನ ಕಲ್ತಿರ್ತೀವಿ. ಏನ್ ತಗೊಂಡತಾ ಇದೀವ ನಾವು ತಗೊಂಡೇ ಇಲ್ಲ ಅನ್ನಂಗೂ ನಾವಿರ್ತೀವಿ. ನಾವು ಪೇರೆಂಟ್ಸ್ ಅಲ್ಲಂತೂ ಇಷ್ಟು ಅವ್ರೇನು ಕೊಟ್ಟೇ ಇಲ್ಲ ಅನ್ನೋ ಕೆಲವೊಂದು ಎಕ್ಸಾಂಪಲ್ನಾಗೂ ನಾವು ಕಂಪೇರ್ ಮಾಡ್ಕೊಂಡು ನಮ್ಗೆ ಉಡತೊಳಗದಾಗಲಿ ಫೆಸಿಲಿಟೀಸ್ ಅಲ್ಲಿ ಏನಾದ್ರು ಸ್ವಲ್ಪ ಕಮ್ಮಿ ಆದ್ರೆ ನಮ್ಮ ಕೆಪಾಸಿಟಿ ಏನು, ಪೇರೆಂಟ್ಸ್ ಕೆಪಾಸಿಟಿ ಏನು ಅಂತ ಯೋಚನೆ ಮಾಡದೆ ಬೇರೆಯವ್ರನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಕಂಪೇರ್ ಮಾಡಿ ನಮ್ಗೆ ಅವೇನು ಫೆಸಿಲಿಟಿ ಅವೆಲ್ಲ ಕೊಡ್ತಾನೆ ಇಲ್ಲ ಹಂಗಂತ ಹೇಳಿ ಮಕ್ಕಳು ಪೇರೆಂಟ್ಸ್ಗೆನೆ ಆರ್ಗ್ಯುಮೆಂಟ್ಸ್ ಮಾಡಿಬಿಟ್ಟು ಹೇಳ್ಬಿಡ್ತಾರೆ. ಆದ್ರೆ ನಾವು ಅವ್ರ ಮಕ್ಕಳಾಗಿದ್ದೀವಿ, ಪೇರೆಂಟ್ಸ್ ನಮಗೂ ಕೊಡ್ತಾ ಇದಾರೆ ಹುಟ್ಟಿದಾಗಿಂದ, ಅದು ಅವ್ರ ಜವಾಬ್ದಾರಿ, ಅವ್ರು ಮಾಡ್ಲೇಬೇಕು ಹಂಗಂದ. ಆದರೆ ನಾವು ಅವ್ರಿಗೆ ಏನ್ ಕೊಡ್ತಾ ಇದೀವಿ, ಪೇರೆಂಟ್ಸ್ ರಿಟರ್ನ್ ಏನ್ ಕೊಡ್ತಾ ಇದೀವಿ? ಮೇಡಮ್ ಇನ್ನ ತುಂಬಾ ಇದೆ ಮೇಡಮ್. ಇಲ್ಲ ಆಯ್ತು. ಓಕೆ
ಅಂತ ಯೋಚನೆ ಮುಗಿಸ್ಬೇಕು. ಅಯ್ಯೋ 7:30 ತಗೊಳ್ಳಿ ಮೇಡಮ್, ಇನ್ನೊಂದು 2 ನಿಮಿಷ ತಗೊಳ್ಳಿ. ಇಲ್ಲ ನನ್ನ ಸೆಷನ್ ಇದೆ ಬೇರೆದು. ಓಕೆ. ಕೊನೆಯದಾಗಿ ಇಲ್ಲಿ ಆತ್ಮಾವಲೋಕನ ಮತ್ತು ಕಮಿಟ್ಮೆಂಟ್, ರಿಫ್ಲೆಕ್ಷನ್ ಅಂಡ್ ಕಮಿಟ್ಮೆಂಟ್. ಜ್ಞಾನನ ಯಾವ ರೀತಿ ನಾವು ಇಲ್ಲಿ ಬೇರೆಯವ್ರಿಗೆ ನಮ್ಮ ಮೇಲೆ ನಾವು ರಿಫ್ಲೆಕ್ಟ್ ಮಾಡ್ಕೊಂಡು ಆ ಕಮಿಟ್ಮೆಂಟ್ ಅನ್ನ ಚೆಕ್ ಮಾಡ್ಕೊಂಡು ಹೋಗೋದು. ಓಕೆ ಮಾಸ್ಟರ್ಸ್, ಈ ರೀತಿಯಾಗಿ ನಾವು ಒಂದು ಜಾಗೃತ ಮಕ್ಕಳಾಗಿ ಯುವ ಆಗಿ ನಾವು ಒಂದು ತೋರಿಸ್ಕೋಬಹುದು. ಇಲ್ಲಿ ಅವೇರ್ನೆಸ್, ಫೋಕಸ್, ಪಾಸಿಟಿವ್ ಥಾಟ್ಸ್, ಎಮೋಷನಲ್ ಬ್ಯಾಲೆನ್ಸ್, ಗುಡ್ ಹ್ಯಾಬಿಟ್ಸ್, ಕ್ಲಿಯರ್ ಗೋಲ್, ಡೈಲಿ ಆಕ್ಷನ್, ಟ್ರಸ್ಟ್ ದ ಪ್ರೋಸೆಸ್, ಕಂಪ್ಯಾಷನ್ ಅಂಡ್ ಸರ್ವಿಸ್, ರಿಫ್ಲೆಕ್ಷನ್. ಕೊನೆಗೆ ಅಲ್ಟಿಮೇಟ್ಲಿ ಯು ಆರ್ ಟ್ರಾನ್ಸ್ಫಾರ್ಮ್ಡ್ ಸ್ಟೂಡೆಂಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ ಟೀಮ್, ಎಲ್ಲ ಟೀಮ್ ಮೆಂಬರ್ಗಳು ನನ್ನ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.